ಪ್ರಕರಣವನ್ನ ಖಂಡಿಸಿ ಇಡೀ ದೇಶದಾದ್ಯಂತ ಪ್ರತಿಭಟನೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೂ ಕೂಡ ಅಂತ ನೀಚರಿಗೆ, ಕಾಮುಕರಿಗೆ, ಅತ್ಯಾಚಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗ್ತಿಲ್ಲ ಅನ್ನುವಂತ ನೋವು ಕೂಡ ಇದೆ. ಯಾಕೆ ಹೀಗೆ? ಯಾವ ರೀತಿಯಾಗಿ ಅಂದ್ರೆ ಒಬ್ಬ ಮನುಷ್ಯ ಮಹಿಳೆಗೆ ಯಾವ ದೃಷ್ಟಿಯಿಂದ ನೋಡ್ತಾನೆ? ಯಾಕೆ ಇಂಥ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ? ಹಾಗಾದ್ರೆ ಮಹಿಳೆಯರಿಗೆ ರಕ್ಷಣೆನೇ ಇಲ್ವಾ? ಇಂತಹ ಕಾಮುಕರಿಂದ ಮಹಿಳೆಯರು ಬಚಾವಾಗುವುದು ಹೇಗೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಮಹಿಳೆಯರಿಗಿಲ್ವಾ ರಕ್ಷಣೆ, ಬದಲಾವಣೆ ಎಂದು. ಮಹಿಳೆಯರ ಮೇಲಿನ ಆಗ್ತಾ ಇರುವಂತಹ ದೌರ್ಜನ್ಯ ಪ್ರಕರಣವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ದಿನದಿಂದ ದಿನಕ್ಕೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮಹಿಳೆಯರ ಮೇಲಿನ ಈ ದೌರ್ಜನ್ಯ ಪ್ರಕರಣ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಕೀಚಕರ ಕೈಯಲ್ಲಿ ಸಿಕ್ಕಿರುವಂತಹ ಮಹಿಳೆಯರು ನರಳಾಡುವಂತ ಪರಿಸ್ಥಿತಿ, ಪರದಾಡುವಂತ ಪರಿಸ್ಥಿತಿ ಇದೆ. ಕೋಲ್ಕತ್ತಾದಲ್ಲಿ ವೈದ್ಯೆಯ ಮೇಲೆ ಆಗಿರುವಂತ ರೇಪ್ ಅಂಡ್ ಮರ್ಡರ್ ಕೇಸನ್ನ ನೋಡ್ತಾ ಇದ್ರೆ ಆರಂಭದಲ್ಲಿ ಇದನ್ನ ಮುಚ್ಚ ಹಾಕುವಂತ ಎಲ್ಲ ಪ್ರಯತ್ನ ಕೂಡ ಆಗಿದೆ. ತದನಂತರ ಮಾಧ್ಯಮದಲ್ಲಿ ಬಂದಾದ ನಂತರ ಅದೆಲ್ಲವೂ ಕೂಡ ಈಗ ರೇಪ್ ಆಗಿದೆ, ಮರ್ಡರ್ ಆಯಿತು ಅಂತೇಳಿ ಆರಂಭದಲ್ಲಿ ಬೇರೆ ಕಥೆಯನ್ನು ಕೂಡ ಕಟ್ಟಿದ್ರು. ಮಹಾರಾಷ್ಟ್ರದಲ್ಲಿ ಬಾಲಕಿಯರ ಮೇಲೆ ದೌರ್ಜನ್ಯ ಆಗತ್ತೆ. ಬೆಂಗಳೂರಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಪ್ರಯತ್ನ ಆಗತ್ತೆ. ದೇಶದಲ್ಲಿ ಬೆಚ್ಚಿ ಬೀಳಿಸುವಂತ ಸಾಲು ಸಾಲು ಪ್ರಕರಣಗಳು ಕೂಡ ನಡೀತಾ ಇದೆ. ಆದ್ರೂ ಕೂಡ ಇಂಥ ಕಾಮುಕರಿಗೆ, ಅತ್ಯಾಚಾರಿಗಳಿಗೆ ಶಿಕ್ಷೆಯ ಪ್ರಮಾಣನೇ ಇಲ್ವಾ ಅಂತ ಹೇಳಿ, ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು ಇಂಥ ಕಾಮುಕರಿಗೆ, ನೀಚರಿಗೆ ಅಂತ. ಮಹಿಳೆಯರ ಮೇಲಿನ ಅಪರಾಧ ಕೃತ್ಯಗಳು ಏನ್ ಮಾಡಿದ್ರು ಕೂಡ ನಿಲ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಹಾಗಾದ್ರೆ ಮಹಿಳೆಯರು ಏನ್ ಮಾಡಬೇಕು ಅಂತೇಳಿ, ಅವರಿಗೆ ಬದುಕೋದಕ್ಕೆ ಹಕ್ಕಿಲ್ವಾ? ಹಾಗಾದ್ರೆ ಸ್ವಾತಂತ್ರ್ಯ ಅಂತಂದ್ರೆ ಏನು? ನಮ್ಗೆ ಸ್ವಾತಂತ್ರ್ಯ ಸಿಕ್ಕು ಈಗ 77-78 ವರ್ಷ ಆಯ್ತು. ಆದ್ರೆ ಒಬ್ಬಂಟಿಯಾಗಿ ಮಹಿಳೆ ಧೈರ್ಯವಾಗಿ, ನಿರ್ಭಯವಾಗಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅನ್ನುವಂತ ಕೊರಗು ಇದೆ, ಬೇಸರ ಕಾಡ್ತಾ ಇದೆ. ಕೋಲ್ಕತ್ತಾದಲ್ಲಿ ಆಗಿರುವಂತ ಘಟನೆಯನ್ನ ನೋಡ್ತಾ ಇದ್ರೆ, ವೈದ್ಯೆಯ ಮೇಲೆ ರೇಪ್ ಅಂಡ್ ಮರ್ಡರ್ ಆಗತ್ತೆ. ಆವಾಗ ಆ ಕ್ಷಣ ಅದು ಆತ್ಮಹತ್ಯೆ ಅಂತೇಳಿ ಪ್ರಕರಣ ಕೂಡ ಆಗತ್ತೆ. ಅದನಂತರ ಯಾವಾಗ ವರದಿಯನ್ನ ಆಗತ್ತಲ್ಲ, ಅದು ಹಂಗಲ್ಲ, CCTV ನೋಡಾದ್ಮೇಲೆ ಗೊತ್ತಾಗತ್ತೆ ಮರ್ಡರ್ ಅಂಡ್ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತೇಳಿ. ಸೊ ಇಡೀ ದೇಶದಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. ಆದ್ರೂ ಕೂಡ ಆ ಕಾಮುಕರಿಗೆ, ಅತ್ಯಾಚಾರಿಗಳಿಗೆ ಶಿಕ್ಷೆಯ ಪ್ರಮಾಣ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಯಾವ ರೀತಿಯಾಗಿ ಅಂತ ಕಾಮುಕರಿಗೆ ಶಿಕ್ಷೆ ಕೊಡಬೇಕು, ಜೊತೆಗೆ ಈ ಒಂದು ಘಟನೆಯಿಂದ ಮಹಿಳೆಯರು ಬಚಾವಾಗೋದು ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಲತಾ, ವಿದ್ಯಾರ್ಥಿ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಥ್ಯಾಂಕ್ ಯು. ಎಸ್, ನಿಮ್ಮಂದನೆ ಆರಂಭ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಎಲ್ಲೂ ಆಗಿರ್ಲಿ, ಈ ಅತ್ಯಾಚಾರಿಯ ಕಾಮುಕರು ಏನಿರ್ತಾರೆ, ಕಾಮುಕರು ಯಾವ ದೃಷ್ಟಿಯಿಂದ ಮಹಿಳೆಯರನ್ನ ನೋಡ್ತಾರೆ ಅಂತೇಳಿ, ಯಾಕೆ ಇಂಥ ಪ್ರಕರಣಗಳು ಪದೇ ಪದೇ ಜಾಸ್ತಿ ಆಗ್ತಾ ಇದೆ ಅಂತೇಳಿ? ಫಸ್ಟ್ಲಿ ಎಲ್ಲರೂ ಬ್ಲೇಮ್ ಮಾಡೋದು ವುಮೆನ್ ಡ್ರೆಸ್ಸಿಂಗ್ ಸೆನ್ಸ್ ಸರಿ ಇಲ್ಲ, ಅದ್ರ ಜೊತೆಗೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಜಾಸ್ತಿ ಬ್ಲೇಮ್ ಮಾಡ್ತಾರೆ. ಸೊ ಮೇನ್ ಥಿಂಗ್ ಅಲ್ಲಿ ಡ್ರೆಸ್ಸಿಂಗ್ ಸೆನ್ಸ್, ಕ್ಯಾರೆಕ್ಟರ್ ಅಂತ ಅನ್ನೋದು ಅವ್ರು ಇಂಡಲ್ಜ್ ಮಾಡ್ಕೊಂಡಿರೋಂಥದ್ದು, ಅವ್ರ ಕಂಫರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನೋಡೋ ದೃಷ್ಟಿ ಹೇಗಿರುತ್ತೆ ಅಂತ ಅಂದ್ರೆ, ಫಸ್ಟ್ ಅದನ್ನ ಗಂಡ್ ಮಕ್ಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಬೇಸಿಕ್ ಕಾಮನ್ ಸೆನ್ಸ್ ಅಂತ ಅನ್ನೋದು ಗಂಡ್ ಮಕ್ಳಿಗೆ ಹೇಳ್ಕೊಡ್ಬೇಕು, ಮೇಜರ್ಲಿ ಹೆಣ್ಮಕ್ಳಿಗಿಂತ. ಅಫ್ಕೋರ್ಸ್ ಹೆಣ್ಮಕ್ಳಲ್ಲಿ ಮನೇಲಿ ಹೇಳ್ತಾರೆ, ನೀವು ಬೇರೆಯವ್ರ ಜೊತೆ ಮಾತಾಡಬೇಡಿ, ಅನ್ನೋನ್ ಪರ್ಸನ್ ಜೊತೆ ಮಾತಾಡಬೇಡಿ, ಎಲ್ಲಿರ್ಬೇಕು ಯಾವ ತರ ಇರಿ ಅಂತ. ಅಫ್ಕೋರ್ಸ್ ಅವ್ರಿಗೆ ಗೊತ್ತಿರೋದಿಕ್ಕೆ ಅವರು ಎಲ್ಲಿ ಹೋಗ್ಬೇಕು, ಅಲ್ಲಿ ಯಾವ ತರ ಬಟ್ಟೆ ಹಾಕ್ಬೇಕು ಅಲ್ಲಿ ಹಾಕ್ತಾರೆ. ಅಂಡ್ ಅದೇ ಬೇಸಿಕ್ ಕಾಮನ್ ಸೆನ್ಸ್ ನ ಬಹುಶಃ ಅವರು ಅಪ್ಪ ಅಮ್ಮ ಗಂಡ್ ಮಕ್ಳಿಗೆ ಹೇಳ್ಕೊಟ್ರೆ, ಈ ತರ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ ಮೇಲೆ ಹೆಣ್ಮಕ್ಳ ಮೇಲೆ ಬೀಳೋ ಅಂತ ಈ ತರ ಆಗಿರ್ಬೋದು, ಎಲ್ಲ ಕಮ್ಮಿ ಆಗುತ್ತೆ. ಅಂಡ್ ಯುನೋ ದ ಕೇಸಸ್ ಹೆಂಗಿದೆ ಅಂತಂದ್ರೆ, ಕೇಸಸ್ ಫಸ್ಟ್ ನಿರ್ಭಯ ಕೇಸ್ ಆಗಿರ್ಬೋದು, ಎಲ್ಲಿ ತುಂಬಾ ಸೊಸೈಟಿ ತುಂಬಾ ಪ್ರೊಟೆಕ್ಷನ್ ಅಂದ್ರೆ ಎಷ್ಟು ಪ್ರೊಟೆಕ್ಷನ್ ಆಗ್ತಿದೆ ಅಂತ ಅಂದ್ರೆ, ಎಲ್ಲಾ ಕಡೆ ಪ್ರೊಟೆಕ್ಷನ್ ಆಗ್ತಿದೆ. ಗಿವಿಂಗ್ ಫಸ್ಟ್ ಇಂಪಾರ್ಟೆನ್ಸ್, ಈಗ ಹೆಣ್ಮಕ್ಳು ಇಂಪಾರ್ಟೆನ್ಸ್ ಕೊಡ್ಬೇಕು, ಅವ್ರನ್ನ ಸೇಫ್ಟಿ ಆಗಿಡ್ಬೇಕು. ಆತರ ಎಷ್ಟೊಂದು ಸ್ಕೀಮ್ಗಳು ಬಂದಿದೆ, ಎಷ್ಟೊಂದು ಯೋಜನೆಗಳು ಬಂದಿದೆ. ಅಂಡ್ ನಿರ್ಭಯ ಕೇಸ್ ಆದ್ಮೇಲೂ ಕೂಡ ನಿರ್ಭಯದು ಒಂದು ಅವ್ರದೇ ಸ್ಕೀಮ್ ಬಂದಿದೆ, ಪ್ರೊಟೆಕ್ಷನ್ ಕೇಂದ್ರ ತರ ಆಗಿದೆ. ಅಂಡ್ ನಂಬರ್ ಕೂಡ ಬಂದಿದೆ, ಪೊಲೀಸ್ ನಂಬರ್, ಇದಕ್ಕೆ ಕಾಲ್ ಮಾಡಿ, ಅದಕ್ಕೆ ಕಾಲ್ ಮಾಡಿ ಅಂತ ಬಂದಿದೆ. ಐ ಅಗ್ರಿ. ಬಟ್ ಆದ್ರೆ ಸಮ್ ಟೈಮ್ಸ್ ಎಲ್ಲಿ ಇದು ಕೆಳಗಡೆ ಬೀಳುತ್ತಿದೆ ಅಂತ
ಅಂದ್ರೆ ಗಂಡ್ ಮಕ್ಳು ಅವರ ಒಂದು ಮೈಂಡ್ ಸೆಟ್ ಎಲ್ಲಿವರೆಗೂ ಹೋಗಿದೆ ಅಂತ ಅಂದ್ರೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಅನ್ನೋ ತರ. ನಾಟ್ ಎವ್ರಿ ಮೆನ್, ದೇರ್ ಆರ್ ಸಮ್ ಪೀಪಲ್, ಕೆಲವೊಬ್ರು ಇದಾರೆ, ಅದು ಕಮ್ಮಿ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವರು ಹೇಳ್ಬೇಕಂತ ಅಂದ್ರೆ ಅವ್ರ ಹಾರ್ಮೋನಲ್ ಚೇಂಜಸ್ ಏನಿದೆ ಅದು ಎಕ್ಸ್ಟೆಂಡ್ ಆದ್ರೆ ಅವ್ರು ಕಮ್ಮಿಯಲ್ಲಿ ಇಟ್ಕೊಂಡ್ರೆ ಅದು ಅವರಿಗೆ ಒಳ್ಳೇದು, ಇಲ್ಲ ಅಂತಂದ್ರೆ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಅಂಡ್ ಒಬ್ಬ ಡಾಕ್ಟರ್ ಆಗಿ ಈಗೇನ್ ಕೋಲ್ಕತ್ತಾ ಇನ್ಸಿಡೆಂಟ್ ಅಲ್ಲಿ ಆಗಿದೆ, ಶಿ ಇಸ್ ಅ ಡಾಕ್ಟರ್. ಅವಳು ಎಜುಕೇಶನ್ ಮುಗಿಸಿ 5 years ಕಷ್ಟಪಟ್ಟು ಓದಿ ಡಾಕ್ಟರ್ ಪೊಸಿಷನ್ ಬಂದಿದ್ದಾಳೆ ಅಂತಂದ್ರೆ ಇಟ್ ಇಸ್ ನಾಟ್ ಈಸಿ. ಅಂಡ್ ಆ ಡಾಕ್ಟರ್ ಪೊಸಿಷನ್ ಬಂದಿರೋದು ಏನಕ್ಕೆ, ಬೇರೆಯವ್ರ ಲೈಫ್ ನ ಉಳಿಸೋದಿಕ್ಕೆ. ಅಂಡ್ ಅವಳ ಲೈಫ್ ನ ತೆಗಿಯೋದಿಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ, ಯಾರಿಗೂ ರೈಟ್ಸ್ ಇಲ್ಲ. ಅಂಡ್ ನಾನು ರೀಡ್ ಮಾಡಿರೋ ಪ್ರಕಾರ ಅವಳ ಪೆಲ್ವಿಕ್ ಬೋನ್ ಕೂಡ ಮುರಿದಿದೆ ಅಂತ ಒಂದು ಲಿಸ್ಟ್ ಅಲ್ಲಿ ಬಂದಿದೆ. ಸೊ ಅಷ್ಟು ಹೀನಾಯವಾಗಿ ಮಾಡಿದ್ದಾರೆ ಅಂತ ಅಂದ್ರೆ ಹಿ ಶುಡ್ ಬಿ ಪನಿಷ್ಡ್ ಎನಫ್. ಅವ್ನ್ ಪನಿಷ್ಡ್ ಆಗ್ಲೇಬೇಕು ಅವರೆಲ್ಲ ಮರ್ಡರರ್ಸ್. ಈಗ ನೀವ್ ಹೇಳಿದ್ರಿ ಪುರುಷರು ನೋಡುವ ದೃಷ್ಟಿ ಸರಿ ಇಲ್ಲ ಅಂತೇಳಿ, ಅಂದ್ರೆ ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಈಗ ಆಸ್ ಇಫ್ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಮೆಟ್ರೋಲ್ ಹೋಗ್ಬೇಕಾದ್ರೆ ಏನಿದೆ ಅಲ್ಲಿ ಎಲ್ಲಾ ಮೆನ್ಗಳಿಗೂ ಇದು ನಾನು ಹೇಳ್ತಿಲ್ಲ, ಕೆಲವೊಬ್ರು ಕಾಮುಕರು ಕೂಡ ಇರ್ತಾರೆ, ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಇರ್ತಾರೆ, ನಿಮ್ಮ ಮನೆ ಒಳಗಡೆ ಕೂಡ ಇರ್ತಾರೆ, ಹೊರಗಡೆ ಕೂಡ ಇರ್ತಾರೆ. ನೋಡೋದು ಅವ್ರ ಕಣ್ಣಲ್ಲಿ ಅವ್ರ ಮನ್ಸಲ್ಲಿ ಅದ್ ಏನ್ ಭಾವನೆ ಇರುತ್ತೋ ಗೊತ್ತಿಲ್ಲ. ಬಟ್ ಆದ್ರೆ ಸ್ಕ್ಯಾನರ್ ಅಂತ ಒಂದ್ ಬರುತ್ತೆ ನೋಡಿ, ಟಾಪ್ ಟು ಬಾಟಮ್ ಸ್ಕ್ಯಾನ್ ಅದ್ ಮಾಡ್ತಾರೆ. ಆಮೇಲೆ ಇಫ್ ಇನ್ ಕೇಸ್ ಚಾನ್ಸ್ ಸಿಗುತ್ತಾ ಅಂತ ಕಾಯ್ತಾರೆ. ಅಂಡ್ 2 to 3 times ಕೆಲವೊಬ್ರು ನನ್ಗೂ ಕೂಡ ಪರ್ಸನಲ್ ಆಗಿ ಹೇಳಿದ್ದಾರೆ, ಲೈಕ್ ಬಸ್ಸಲ್ಲಿ ಈ ತರ ಇನ್ಸಿಡೆಂಟ್, ಬ್ಯಾಡ್ ಇನ್ಸಿಡೆಂಟ್ ಆಯ್ತು, ಡೈಲಿ ಈ ತರ ಆಯ್ತು. ಅಂಡ್ ನೋಡಿದಾಗ ಈವನ್ ಮೊನ್ನೆ ರಾಮನಗರದಲ್ಲಿ ಚನ್ನಪಟ್ಟಣ KSRTC ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಮುಸ್ಲಿಂ ಗಾಯ್ ಹೆಣ್ಮಕ್ಳಿಗೆ ಆತರ ಅವ್ರ ಪ್ರೈವೇಟ್ ಪಾರ್ಟ್ ಅದ್ ಏನಿದೆ ಅಲ್ಲೆಲ್ಲ ಟಚ್ ಮಾಡ್ಬೇಕಾದ್ರೆ KSRTC ಬಸ್ಸಲ್ಲಿ ಕೂಡ ಚೆನ್ನಾಗಿ ಹೊಡೆದಿದ್ದಾರೆ ಅವನಿಗೆ ಹಿಡ್ಕೊಂಡು. ಸೊ ಆತರ ಆಗ್ಬಾರ್ದು. ಅಲ್ಲಿ ಎಲ್ಲಿ ಚಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾಯ್ತಿರ್ತಾರೆ ಹೊರತು ಈ ತರ ಆಗ್ತಿದ್ಯಲ್ಲ, ನಮ್ಮನೇಲಿ ಒಬ್ರು ಹೆಣ್ಮಕ್ಳು ಇದಾರೆ ಅಲ್ವಾ, ಕಮ್ಮಿ ಮಾಡ್ಬೋದಲ್ವಾ ಅಂತ ಅವ್ರ ತಲೆಗೆ ಥಾಟ್ ಕೂಡ ಬರೋದಿಲ್ವಾ, ಅಷ್ಟು ಮಿನಿಮಮ್ ಸೆನ್ಸ್ ಕೂಡ ಇರೋದಿಲ್ವಾ ಅವರಿಗೆ. ದಿಸ್ ಇಸ್ ಸೋ ಬ್ಯಾಡ್. ಬಹಳ ಆಕ್ರೋಶ ಇದೆ ನಿಮಗೆ. ಅಫ್ ಕೋರ್ಸ್ ಬೀಯಿಂಗ್ ಅ ಸ್ಟೂಡೆಂಟ್ ನಾನು ಕೂಡ ಇದನ್ನೆಲ್ಲ ಬಚಾವಾಗೋದು ಹೇಗೆ ಅಂತ ಹೇಳಿ. ಬಚಾವಾಗೋದು ಹೇಗೆ, ಫಸ್ಟ್ ನಿಮ್ಗೆ ಎಜುಕೇಶನ್ ಕೊಡಿ. ಸೆಕ್ಷುಯಲ್ ಎಜುಕೇಶನ್ ಅಂತ ಏನಿದೆ ಅದ್ ನಿಮ್ ಮಕ್ಳಿಗೆ ಕಲ್ಸಿ ಫಸ್ಟ್. ಇಲ್ಲಿ ಹೆಣ್ಣು ಗಂಡು ಅಂತ ಯಾವ್ದೇ ತರ ಡಿಸ್ಕ್ರಿಮಿನೇಷನ್ ಇಲ್ಲ, ಮೇಲ್ ಆರ್ ಫಿಮೇಲ್ ನಥಿಂಗ್ ಮ್ಯಾಟರ್ಸ್. ಹ್ಯೂಮನ್ ಬೀಯಿಂಗ್ ಆಗಿ ಫಸ್ಟ್ ಬಿಹೇವ್ ಮಾಡಿ ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ನೀವು ಹೇಳಿದ್ರಿ ನನಗೂ ಇಂಥ ಘಟನೆ ಆಗಿದೆ ಅಂತ ಹೇಳಿ. ಬಟ್ ಆ ಟೈಮಲ್ಲಿ ನೀವು ಯಾವ ದೃಷ್ಟಿಯಲ್ಲಿ ನೋಡಿದ್ರಿ, ಅಂದ್ರೆ ಹೇಗೆ ಅದರಿಂದ ಹೇಗೆ ನೀವು ವಾಪಸ್ ಆದ್ರಿ ಅಂತ ಹೇಳಿ. ಸಿ ಇಟ್ ಇಸ್ ಅ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಸ್, ಲೈಕ್ ಯಾವಾಗೋ ಆಗಿರುತ್ತೆ, ಯಾರ ಹತ್ರನು ಶೇರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಅಂಡ್ ಅದು ಸ್ಮಾಲ್ ಇನ್ಸಿಡೆಂಟ್ಸ್ ಅವಾಗ ಆದಾಗ ಓಕೆ 2-3 ಮೆಂಬರ್ಸ್ ಹತ್ರ ನಾವು ಕೇಳ್ತೀವಿ, ಅಯ್ಯೋ ಈ ತರ ಆಗಿದೆ, ಓಕೆ ಬಿಡು, ಇಟ್ಸ್ ಓಕೆ ಜಲ್, ಇಟ್ಸ್ ಅಷ್ಟೇ. ಬಟ್ ಈ ತರ ದೊಡ್ಡ ಇನ್ಸಿಡೆಂಟ್ಸ್ ಆಗುತ್ತೆ ಅಂತ ಅಂದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸೀರಿಯಸ್ಲಿ ಆಗೋದಿಲ್ಲ. ಅಂಡ್ 2012 ಇಂದ ಕೂಡ ಈ ತರ ಇನ್ಸಿಡೆಂಟ್ ಆಗಿದೆ ಅಂಡ್ ಡೇ ಬೈ ಡೇ ಇನ್ಕ್ರೀಸ್ ಕೂಡ ಆಗ್ತಿದೆ ಅಂತ ಅಂದ್ರೆ ವಿ ಶುಡ್ ಟೇಕ್ ಅ ಕಾಲ್. ಇದು ಕಾಲ್ ತಗೋಬೇಕಾಗಿದೆ. ಅಂಡ್ ಪ್ರಿಯಾಂಕಾ ಕೇಸ್, ಆ ಡಾಕ್ಟರ್ ವೆಟರಿಯನ್ ಅವ್ರು ಕೂಡ ಕೇಸ್ ಈ ತರ ಆಗಿದ್ದಾಗ ಪೊಲೀಸ್ ಅವ್ರು ಏನ್ ಮಾಡಿದ್ದಾರೆ, ಅವ್ರು ರಿಯಲ್ ಆಗೇ ಮಾಡಿದಾರೋ ಅಥವಾ ಅದು ಅವ್ನ್ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಅವನ್ನ ಎನ್ಕೌಂಟರ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅ ಗುಡ್ ಕಾಲ್. ಅದೇ ತರ ಬೇರೆಯವ್ರು ತಗೋಬೇಕು, ಕಾನ್ಸ್ಟಿಟ್ಯೂಷನ್ ಈ ತರ ಬರ್ಬೇಕು ಅಂತ ನಾನು ಬೀಯಿಂಗ್ ಅ ಸ್ಟೂಡೆಂಟ್ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡ್ತೀನಿ. ಹೈಕೋರ್ಟ್ ವಕೀಲರಾದ ಮಂಜುಳಾ ಮುನವಳ್ಳಿ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ಮೇಡಮ್, ನಿಮ್ಮಿಂದಲೇ ಶುರು ಮಾಡ್ತೀನಿ. ನೋಡ್ತಾ ಇದ್ರಿ ಈ ಕಳೆದ ಒಂದು ವಾರದಿಂದ ಇಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾನೆ ಇದಾವೆ. ಏನ್ ಹೇಳ್ತೀರಿ ಮೊದಲನೇದಾಗಿ ಪ್ರಕರಣದ ಬಗ್ಗೆ, ಇಂಥ ಪ್ರಕರಣದ ಬಗ್ಗೆ? ನಾನು ಮೊದಲನೇದಾಗಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಅಧಿಕಾರಹೀನತೆಯೇ ಅಸ್ಪೃಶ್ಯತೆಯ ಕಾರಣ ಅಂತ. ಸೊ ಅಧಿಕಾರಹೀನತೆ ಈ ಮಹಿಳಾ ಎಲ್ಲ ದೌರ್ಜನ್ಯಗಳಿಗೆ ಮೂಲ ಕಾರಣ ಅಂತ ನಾವ್ ಹೇಳ್ಬಹುದು. ಅದ್ರ ಮುಂದುವರೆದು ಭಾಗವಾಗಿ ಬಾಬಾ ಸಾಹೇಬ್ರು ಇನ್ನೊಂದ್ ಕಡೆ ಏನ್ ಹೇಳ್ತಾರಂದ್ರೆ, ಮಹಿಳೆಯ ಅಭಿವೃದ್ಧಿಯನ್ನ ಆ ದೇಶದ ಸಾಮಾಜಿಕ, ಆರ್ಥಿಕ ಹಾಗೂ ಆ ಮಹಿಳೆ ಎಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ, ಆ ಮಹಿಳೆಯ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿ ಅಂತ ಇನ್ನೊಂದ್ ಕಡೆ ಬಾಬಾ ಸಾಹೇಬ್ರು ಹೇಳ್ತಾರೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ರಾಜ್ಯಸಭೆಯಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಎಷ್ಟಿದೆ, ಲೋಕಸಭೆಯಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಎಷ್ಟಿದೆ, ಆಡಳಿತಾರೂಢದಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ ಅಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಎಷ್ಟಿದೆ ಅನ್ನೋದ್ರ ಮೂಲವಾಗಿ ಈ ದೌರ್ಜನ್ಯಗಳೆಲ್ಲ ಹೆಚ್ಚುತ್ತಾ ಹೋಗ್ತಾ ಇದೆ. ಅದೆಲ್ಲ ನೋಡಿದ್ರೆ ನಾವು ತೀರಾ ಕಡಿಮೆಯಲ್ಲಿದ್ದೀವಿ. ನಾವು ರಾಜ್ಯಸಭೆಯಲ್ಲಿ 542ರಲ್ಲಿ ನಾವಿರೋದೇ 17 ಜನ. ಈಗ ಪ್ರಸ್ತುತ ನಮ್ಮ ವಿಧಾನಸಭೆಯಲ್ಲೂ ಕೂಡ ಮಹಿಳಾ ರೆಪ್ರೆಸೆಂಟೇಷನ್, ಇಡೀ ಮಂತ್ರಿ ಮಂಡಲದಲ್ಲಿ ಒಬ್ಬ ಮಹಿಳೆ ಒಂದು ಮಿನಿಸ್ಟರ್ಶಿಪ್ ನ ಹಿಡ್ಕೊಂಡು ಇರೋದು. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಮಹಿಳೆಯನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ
ಮೂರು ರಂಗದಲ್ಲಿ ತುಳಿತಾ ಇದ್ದಾರೆ. ಈ ದೌರ್ಜನ್ಯಕ್ಕೆ ಅದೆಲ್ಲ ಏನ್ ಕಾರಣ ಅಂದ್ರೆ ಅಧಿಕಾರದಲ್ಲಿ ನಾವಿದ್ರೆ ಒಳ್ಳೆ ಒಳ್ಳೆ ಲಾಸ್ ಬರ್ತಿತ್ತು, ಮಹಿಳಾ ಪರವಾಗಿ ಬರ್ತಕ್ಕಂಥ ಲಾಸ್ಗಳು ಬರ್ತಿತ್ತು. ಮತ್ತೆ ಮಹಿಳೆ ಯಾವುದೋ ಒಂದು ನ್ಯಾಯಾಧೀಶ ಸ್ಥಾನದಲ್ಲಿ, ವಕೀಲೆಯ ಸ್ಥಾನದಲ್ಲಿ, ಒಬ್ಬ ಅಧಿಕಾರಿಯ ಸ್ಥಾನದಲ್ಲಿ ಇದ್ರೆ ಆ ಮೂರು ರೋಲ್ ಅನ್ನ ಕಂಪ್ಲೀಟ್ ಆಗಿ ಮಹಿಳಾ ಪರ ನಿಲುವನ್ನ ತೆಗೆದುಕೊಳ್ತಿದ್ಲು. ಇಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಒಂದು ಪ್ರಕರಣ ದಾಖಲಾದಾಗಿಂದಾನೇ ನಡೀತಾ ಹೋಗುತ್ತೆ. ಒಂದು ಪುರುಷ ಪ್ರಾಧಾನ್ಯ ಮನಸ್ಥಿತಿ ಇದೆ ಅಲ್ಲ, ಆ ಪ್ರಕರಣವನ್ನ ರಾಜಿ ಸಂಧಾನಗಳ ಮೂಲಕನೇ ಬಗೆಹರಿಸುವಂತ ಸಾಧ್ಯತೆಗಳಿದಾವೆ. ಬೇರೆ ಯಾವುದು ಬೇಡ ಸರ್. ಈಗ ಕೋಲ್ಕತ್ತಾ ಕೇಸ್ ಆಯ್ತಲ್ಲ, ಒಬ್ಬ ವೈದ್ಯೆಯ ಮೇಲೆ ತುಂಬಾ ಹೀನಾಯವಾದಂತ ಅತ್ಯಾಚಾರ ಪ್ರಕರಣ, ಅದು ಗ್ಯಾಂಗ್ ರೇಪ್ ಮರ್ಡರ್ ಅಂತ ಹೇಳ್ತೀವಿ ನಾವು. ಆ ತರ ಪ್ರಕರಣದಲ್ಲಿ 5 ದಿನಗಳ ಕಾಲ ಆರೋಪಿನೇ ಪತ್ತೆ ಆಗಿರ್ಲಿಲ್ಲ. ಹೈಕೋರ್ಟ್ ಮಧ್ಯ ಪ್ರವೇಶಿಸಿತು. ಹೈಕೋರ್ಟ್ ಯಾವಾಗ ಡೈರೆಕ್ಷನ್ ಮಾಡುತ್ತೆ, ಹೈಕೋರ್ಟ್ ಮತ್ತೆ ಕನ್ಸರ್ನ್ ಸ್ಟೇಷನ್ ಯಾವ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ತುಂಬಾ ಹಾರ್ಡ್ ಆಗಿ ಡೈರೆಕ್ಷನ್ ಮಾಡಿದೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಇಲ್ಲಿ ಪುರುಷ ಪ್ರಾಧಾನ್ಯ ವ್ಯವಸ್ಥೆ ಯಾವ ರೀತಿ ರೋಲ್ ಪ್ಲೇ ಮಾಡ್ತಿದೆ ಅಂತ ನಾವು ನೋಡ್ಬೋದು. ನೀವ್ ಹೇಳ್ಬೋದು ನನಗೆ ಪಶ್ಚಿಮ ಬಂಗಾಳದಲ್ಲಿ ಯಾರಿದ್ದಾರೆ ಮಂತ್ರಿ ಅಂತ, ಆದ್ರೆ ಗೊತ್ತಾಯ್ತು. ಈಗ ಸಮಾನತೆಯಲ್ಲಿ ನೋಡಿದ್ರೆ ಇಂಥ ಘಟನೆಗಳು ಆಗೋದು ತೀರಾ ಕಮ್ಮಿ ಆಗಬಹುದು ಅಂತ ನೀವು ಹೇಳ್ತಾ ಇದ್ರಿ. ಸೊ ನೋಡೋ ದೃಷ್ಟಿಯಲ್ಲಿ ಚೇಂಜ್ ಆಗಬೇಕು ಅಂತ ಹೇಳಿ ಅದು ಈ ಅಂತಃಕರಣದ ಮಾನವೀಯ ನೆಲೆಗಟ್ಟನ್ನ ಎಲ್ಲರಲ್ಲಿ ಮೂಡಿದ್ರೆ ಇಂಥ ಪ್ರಕರಣಗಳ ದಾಖಲೆ ಆಗೋದಿಲ್ಲ ಸರ್. ಮತ್ತೆ ಕಾನೂನುಗಳಿಗೆ ಏನ್ ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ. ಆ ಕಾನೂನುಗಳ ಇಂಪ್ಲಿಮೆಂಟೇಷನ್ ಅಲ್ಲಿ ತುಂಬಾ ಹೊಡ್ತಾ ಇದೆ ಅಂತ. ಎಸ್, ಖಂಡಿತ ನಾನು ಅದಕ್ಕೆ ಮುಂದೆ ಬರ್ತೀನಿ ಯಾವ ರೀತಿಯಾಗಿ ಅದು ಕಾನೂನಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳಿ. ಲತಾ ಅವರೇ, ಈಗ ಒಂದು ಲೇಡಿ ಮತ್ತೆ ಒಂದು ಬಾಯ್, ಹುಡುಗ ಹುಡುಗಿ ಜೊತೆಲಿ ಇರ್ತಾರೆ, ಒಂದು 4-5 ವರ್ಷ ಜೊತೆಲಿ ಇರ್ತಾರೆ. ಫಿಸಿಕಲ್ ಆಗಿದೆಯೋ ಇಲ್ಲೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಸಪರೇಟ್ ಆದಾಗ ಆ ಮಹಿಳೆ ಆ ಹುಡುಗನಿಗೆ ಆರೋಪ ಮಾಡ್ತಾಳೆ, ನನ್ನ ಮೇಲೆ ಹಿಂಗಾಗಿದೆ ಅಂತ. ಆ ಟೈಮಲ್ಲಿ ಹುಡುಗ ಏನ್ ರಿಯಾಕ್ಷನ್ ಕೊಡಬೇಕು, ಅಥವಾ ಯಾರ್ದು ತಪ್ಪು ಅಂತ ಹೇಳ್ಬೇಕು? ಆ ಟೈಮಲ್ಲಿ ಅವರಿಗೆ ಇಷ್ಟ ಇದ್ರೆ ಅವರು ಮಾಡಿರ್ತಾರೆ, ಅದ್ ಏನೇ ಆಗಿರಬಹುದು. ಅವ್ರಿಗೆ ಇಷ್ಟ, ಇಬ್ರಿಗೂ ಪರ್ಸನಲ್ ಆಗಿ ಅವ್ರಿಗೆ ಒಪ್ಪಿಕೊಂಡು ಅವ್ರ ಏನಾದ್ರು ಮಾಡಿದ್ರೆ ಅದು ಅವ್ರ ಅಗ್ರಿಮೆಂಟ್, ಅದು ಅವ್ರವ್ರು ಏನೇನ್ ಮಾಡ್ಕೊಂಡಿದಾರೋ ಅವ್ರಿಗೆ ಬಿಟ್ಟಿರೋದು ಅದು. ಬಟ್ ಇದಾದ್ಮೇಲೆ ಅವ್ರ ಮೇಲೆ ಆರ್ಗ್ಯೂ ಮಾಡ್ತಾರೋ, ಅಥವಾ ಈ ತರ ನೀನ್ ಮಾಡ್ಬಿಟ್ಟೆ ಅಂತ ಅನ್ಬಿಟ್ಟು ಅವ್ರ ಮೇಲೆ ಆರೋಪ ಮಾಡ್ತಾರೋ, ಮೆನ್ ಆಗಿರ್ಲಿ ವಿಮೆನ್ ಆಗಿರ್ಲಿ. ವಿಮೆನ್ ಏನಾದ್ರು ಅವ್ರ ಹುಡುಗನ ಮೇಲೆ ಆರೋಪ ಮಾಡಿದ್ರೆ ಅದು ಸಮಥಿಂಗ್ ಏನೋ ಒಂದು ಡಿಮಾಂಡ್ ಅನ್ನೋದೊಂದು ಇರುತ್ತೆ. ಅಂಡ್ ಅವಾಗ ಅವ್ರ ಮಧ್ಯೆ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕದು. ನೋ, ಇದು ರಾಂಗ್, ಇದು ನೀನ್ ಈ ತರ ಮಾಡ್ತಿರೋ ತಪ್ಪು, ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು ಅಂತ ಈ ತರ ಕಾನ್ವರ್ಸೇಷನ್ ಆಗುತ್ತೆ. ಅಂಡ್ ವೆನ್ ಮೆನ್ ಪದೇ ವಿಮೆನ್ ನ ಕೇಳ್ತಿದ್ರೆ, ಇಲ್ಲ ಐ ನೀಡ್ ಇಟ್, ನನಗ್ ಬೇಕು ಅಂತ ಕೇಳ್ತಿದ್ರೆ, ಒನ್ಸ್ ವಿಮೆನ್ ನೋ ಅಂತ ಅಂದ್ರೆ ಇಟ್ ಮೀನ್ಸ್ ನೋ ಅಷ್ಟೇ. ಅದ್ರಲ್ಲಿ ಪದೇ ಕೇಳೋ ಅಂತದೇನಿಲ್ಲ. ಜೊತೆಲಿ ಚೆನ್ನಾಗಿರ್ತಾರೆ 3-4 ನನಗೆ ಇತ್ತೀಚೆಗೆ ಫೋನ್ ಬಂದಿದೆ ಪ್ರಕರಣ. ಅದು 3-4 ವರ್ಷ ಜೊತೆಲಿ ಇರ್ತಾರೆ ಮೇಡಮ್. ಜೊತೆಲಿ ಇದ್ದಕ್ಕಿದ್ದಾಗೆ ಆತ ರಿಜೆಕ್ಟ್ ಮಾಡೋ ಕಾರಣಕ್ಕಾಗಿ ನನ್ನ ಮೇಲೆ ಎಲ್ಲವನ್ನ ಮಾಡ್ಕೊಂಡ ಈಗ ನನ್ನನ್ನೇ ರಿಜೆಕ್ಟ್ ಮಾಡ್ತಿದ್ದಾನೆ ಅಂತ ಹೇಳಿ ಕೋರ್ಟ್ ಅದು ಹೋಗಿದೆ. ನಾನೇ ಕೇಸ್ ಮಾಡಿಸಿರೋ. ಅಂದ್ರೆ ಸರ್, ನಿಮ್ಮ ಪ್ರಕಾರ ಕೋರ್ಟ್ಗೆ ಹೋಗಿದೆ, ಪರವಾಗಿಲ್ಲ. ಒಬ್ಬ ವ್ಯಕ್ತಿ ತನ್ನ ಎಲ್ಲಾ ದೃಶ್ಯಗಳನ್ನ ತೀರಿಸಿಕೊಂಡು ಆ ಮಹಿಳೆಯನ್ನ ಬೇರೆ ಆದ್ಮೇಲೆ ಮಹಿಳೆ ಆರೋಪ ಮಾಡ್ತಾರಂತ ನಾನು ಹೇಳ್ತಾ ಇರೋದು. ಅಲ್ಲ ಸರ್, ಮಹಿಳೆಯನ್ನ ಅದು ತಪ್ಪು. ತನ್ನ ಮೂಲಭೂತವಾಗಿ ತಾನು ಮುಂದುವರಿಬೇಕಾದ್ರೆ ಆ ವ್ಯಕ್ತಿ ಆಗ್ಲಿ, ಆ ಹೆಣ್ಮಗಳಾಗಿರ್ಲಿ, ಅವರ ಮುಂದಿನ ಆಲೋಚನೆಗಳೆಲ್ಲ ಒಪ್ಪಿತವಾಗಿನೇ ಮುಂದುವರಿಬೇಕು. ತನ್ನ ದೃಶ್ಯಗಳನ್ನೆಲ್ಲ ತೀರಿಸ್ಕೊಂಡು ಅದಾದ್ಮೇಲೆ ಮಹಿಳೆಯನ್ನ ವೇಸ್ಟ್ ಪೇಪರ್ ಅಂತ ನೋಡೋದು ಇಟ್ ಈಸ್ ದಿ ಅಗೇನ್ಸ್ಟ್ ಟು ಲಾ, ಅಗೇನ್ಸ್ಟ್ ಟು ನೇಚರ್, ಅಗೇನ್ಸ್ಟ್ ಟು ಹ್ಯೂಮನ್ ಬೀಯಿಂಗ್ ಅಂತಾನೆ ಹೇಳ್ಬೋದು ನಾವು. ಅದು ತಪ್ಪೇ, ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ಅಲ್ಲಿ ಒಬ್ಬ ಹೆಣ್ಮಗಳಿಗೆ ಏನ್ ಆಸೆ ಆಕಾಂಕ್ಷೆಗಳನ್ನ, ನಾನು ರಿಯಲ್ ಫ್ಯಾಕ್ಟ್ ನೀವು ಹೇಳಿದನ್ನ ನಾನು ಅರ್ಥ ಮಾಡ್ಕೊಂಡಿರೋದೇನಂತಂದ್ರೆ, ಆ ಮಹಿಳೆಗೆ ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಹುಟ್ಸಿರ್ತಾರಂತಂದ್ರೆ, ಮದುವೆ ಅನ್ನೋ, ಇಲ್ಲ ಒಳ್ಳೆ ಫ್ಯೂಚರ್ ಅನ್ನೋ, ಇಲ್ಲ ಒಳ್ಳೆ ಒಂದ್ ಯಾವ್ದಾದ್ರು ಉದ್ಯೋಗ ಅನ್ನೋ. ಈಗ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಪ್ರಜ್ವಲ್ ಅವರ ಪ್ರಕರಣದಲ್ಲಿ ಸುಮಾರು 2900 ಚಿಲ್ಲರೆ ಮಹಿಳೆಯರು ಎಲ್ರು ಕೂಡ ಯಾವ್ಯಾವ್ದೋ ಆಸೆಗಳಿಗೆ ಬಲಿಯಾಗಿದ್ದಾರೆ, ಯಾವ್ದಾವ್ದೋ ಅಧಿಕಾರದ ಆಸಕ್ತಿಗೋಸ್ಕರ ಬಲಿಯಾಗಿದ್ದಾರೆ, ಯಾವ್ದಾದ್ರೂ ಹುದ್ದೆಗೋಸ್ಕರ ಬಲಿಯಾಗಿದ್ದಾರೆ. ಸೊ ಇಂಥ ಮಹಿಳೆಯನ್ನ ಅಷ್ಟು, ಯಾಕಂದ್ರೆ ನಮ್ಮ ಸಮಾಜನೇ ಆಗಿದೆ. ಒಂದು ಮಹಿಳೆ ಅಂತಂದ್ರೆ ಯಾವ್ದಾದ್ರು ಒಂದು ಆಶೆ ಆಕಾಂಕ್ಷೆಗಳನ್ನ ಹುಟ್ಟಿದ್ರೆ ಅವಳು ನಮ್ಮ ಬಲೆಗೆ ಬಿದ್ದ್ಬಿಡ್ತಾಳೆ. 99% ಪುರುಷರ ಮನಸ್ಥಿತಿನೇ ಆಗಿರೋದು. ಒಂದು ಮಹಿಳೆಯನ್ನ ಒಂದು ಭೋಗದ ವಸ್ತುವನ್ನಾಗಿ ನೋಡೋದು, ಇಲ್ಲ ಅಂದ್ರೆ ಅವಳನ್ನ ಯಾವ್ದಾದ್ರು ಒಂದು ಅವಕಾಶಕ್ಕೋಸ್ಕರ ಬಳಸ್ಕೊಳ್ಳೋಣ. ಯಾಕೆ ಆತರ ಸರ್? ನಾವು ಮನುಧರ್ಮಶಾಸ್ತ್ರದಿಂದ ಸಂವಿಧಾನ ಬರೋದ್ರ ಅಲ್ಲಿ ತನಕ ನೋಡಿದ್ರೆ ಮಹಿಳೆ ಒಂದು ಸರಕು. ಅದು ಆ ಸಮಾಜದ ಮನಸ್ಥಿತಿ ಮತ್ತೆ ಆ ಧರ್ಮಗಳು ಹುಟ್ಟಾಕಿರ್ತಕ್ಕಂಥ ಕಲ್ಪಿತ ವಿಚಾರಗಳು.
ಸಂವಿಧಾನ ಬಂದ ಮೇಲೆ ಯಾವಾಗ ಆರ್ಟಿಕಲ್ 14 ಅಂಡ್ ಆರ್ಟಿಕಲ್ 15 ಕೆಳಗಡೆ ಮಹಿಳೆಗೆ ವಿಶೇಷವಾದ ಅವಕಾಶಗಳು ಸಿಗುತ್ತಲ್ಲ, ಆ ಅವಕಾಶಗಳಿಂದನೇ ನಾವು ಎಲ್ಲ ಮಹಿಳೆಯರು ಅಷ್ಟೋ ಮಟ್ಟು ಇಲ್ಲಿವರೆಗೂ ಕೂಡ ನೇರವಾಗಿ ಒಂದು ವೇದಿಕೆ ಮೇಲೆ ನಿಂತು ಮಾತಾಡ್ತೀವಿ, ಒಂದು ವೇದಿಕೆ ಮೇಲೆ ಕೂತ್ ಮಾತಾಡ್ತೀವಿ. ಈ ಏನು ಪ್ರಕರಣಗಳಾಗ್ತವೆ ಇದನ್ನೆಲ್ಲ ವಿರೋಧಿಸ್ತೀವಿ ಅಂತಂದ್ರೆ ಅದಕ್ಕೆಲ್ಲ ಮೂಲಭೂತ ಕಾರಣ ನಮ್ಮ ಬೇಸಿಕಲಿ ನಮ್ಮ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇರ್ಗಳೇ ಇವೆಲ್ಲ ಬೇರೆ ಬೇರೆ ಲಾಸ್ಗಳು. ಅದನ್ನೇ ಮೂಲಭೂತ ಆಶಾವಾದವಾಗಿ ಬಳಸ್ಕೊಂಡಿರೋದೇ ಕಾನ್ಸ್ಟಿಟ್ಯೂಷನ್. ಇದು ಮೂಲ ಕಾರಣ ಏನಂದ್ರೆ ಪುರುಷನ ಮನಸ್ಥಿತಿಯಲ್ಲಿರ್ತಕ್ಕಂತಹ ಏನು ತಮ್ಮ ಸಂಪ್ರದಾಯ ಕಲ್ಪೋಕಲ್ಪಿತ ವಿಚಾರಗಳೇ ಇದಕ್ಕೆ ಕಾರಣ ಅಂತ ಒಂದು ಮಹಿಳೆಯನ್ನ ಆ ದೃಷ್ಟಿಕೋನದಲ್ಲಿ ನೋಡೋದು. ಲತಾ ಅವ್ರ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಪ್ ಬಿಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ಆ್ಯಪ್ ಓಪನ್ ಮಾಡಿದ್ರೆ ಹೇಗೋ ಅರ್ಜೆಂಟ್ ಆಗಿ ಯಾರೋ ಬರಬಹುದು, ರಕ್ಷಣೆಗೆ ಯಾರಾದ್ರೂ ಬರಬಹುದು ಅಂತ. ಬಟ್ ಅದು ವರ್ಕೌಟ್ ಆಗ್ತಿದ್ಯಾ, ಆಗತ್ತಾ? ಬಿಕಾಸ್ ಮೊನ್ನೆ ಬೆಂಗಳೂರು ಇನ್ಸಿಡೆಂಟ್ ಏನಾಯ್ತು, ನಾನ್ ತಿಳಿದಿದ ಪ್ರಕಾರ ಬೋತ್ ಆರ್ ಡ್ರಂಕ್ ಅಂಡ್ ಲಿಫ್ಟ್ ಕೇಳಿದ್ರು ಆ ತರ ಹಿಂಗಾಯ್ತು. ಅಂಡ್ ಅವ್ರು ಕಾಲ್ ಮಾಡಿದ್ದಾರೆ, ಸೊ ಪೊಲೀಸ್ ಅವ್ರು ಬಂದು ಅವಳನ್ನ ರೆಸ್ಕ್ಯೂ ಮಾಡಿದ್ದಾರೆ. ಸೊ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್. ಅಂಡ್ ಬಸ್ಸಸ್ ಅಲ್ಲಿ ಕೂಡ ಈ ನಂಬರ್ಗೆ ಕಾಲ್ ಮಾಡಿ ಅಂತ ನೋಟಿಸ್ ಹಾಕಿರ್ತಾರೆ. ಸೊ ಅದು ಎಷ್ಟ್ರ ಮಟ್ಟಿಗೆ ಜಾರಿಯಾಗಿದೆ ಇವನ್ ನನ್ಗೂ ಅದ್ರ ಗೊತ್ತಿಲ್ಲ. ಬಟ್ ಅದೇ ಟೈಮಿಗೆ ಸಡನ್ ಆಗಿ ಬರ್ತಾರೋ ಇಲ್ಲ ಎಲ್ಲ ಆದ್ಮೇಲೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಇದನ್ ಪ್ರಿಕಾಷನ್ ತಗೊಂಡು ಆಗೋಕಿನ್ನ ಮುಂಚೆನೆ ಬಂದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಮೇಡಮ್, ಅದೇ ಈಗ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಆ ರೀತಿಯ ಡ್ರಾಪ್ ಕೇಳಿ ಅಂತ ಘಟನೆ ಆಯ್ತು. ಬಟ್ ಇದು ಎಷ್ಟು ಮಟ್ಟಿಗೆ ಸರಿ ಅಂತ, ಒಬ್ಬ ಪರಿಚಯ ಇಲ್ದಿರುವಂತ ವ್ಯಕ್ತಿಗೆ ಡ್ರಾಪ್ ಕೇಳೋದಾಗಿರ್ಬೋದು, ಇದರಿಂದ ಹೇಗ್ ಬಚಾವಾಗಬೇಕು ಮಹಿಳೆಯರು ಅಂತ? ಅಲ್ಲ, ಕೆಲವೊಂದು ಏನ್ ಹೇಳ್ತಾರೆ ನಾವು ಸ್ವಯಂಕೃತ ಅಪರಾಧಗಳಂತ ಹೇಳ್ತೀವಲ್ಲ ಸರ್, ನಮ್ಮ ವಿವೇಚನೆಗೆ ಮೀರಿ ನಮ್ಮ ಮಾನಸಿಕ ಸ್ಥಿತಿ ಹದ್ಬಸ್ತಲ್ಲಿ ಇರೋವಾಗ ಕೆಲವೊಂದು ವಿಚಾರಗಳನ್ನ ಮಾಡ್ತೀವಿ. ಅಂತ ಕೆಲವೊಂದು ವಿಚಾರಗಳಲ್ಲಿ ಕೂಡ ಇದು ಕೂಡ ಒಂದು. ಆದ್ರೆ ಆ ಡ್ರಾಪ್ ಕೇಳಿರ್ತಕ್ಕಂಥ ಮಹಿಳೆ ಅಸಹಾಯಕಳಾಗಿರ್ಬೋದು, ಆದ್ರೆ ಆ ಡ್ರಾಪ್ ಕೊಟ್ಟಂತ ವ್ಯಕ್ತಿ ಕೂಡ ಆತರ ನಡ್ಕೋಬಾರ್ದಿತ್ತು. ಸೊ ನಾವ್ ಎರಡು ಫೇಸ್ ಇಂದ ನೋಡಿದ್ರೆ, ಆದ್ರೆ ಈಗ ನೀವು ಕೇಳಿದ್ರಲ್ಲ ಆ್ಯಪ್, ಫೋನ್ ನಂಬರು, ಸಹಾಯವಾಣಿಗಳು, ಇಲ್ಲಿ ನಾನೇನ್ ಹೇಳಿದೆ, ಯಾವುದೇ ಒಂದು ಲಾಸ್ ಮಾಡ್ಬಿಡ್ಬೋದು. ಒಂದು ಶಾಸಕಾಂಗ, ಕಾರ್ಯಾಂಗ, ಇಲ್ಲ ನ್ಯಾಯಾಂಗದ ಗೈಡ್ಲೈನ್ಸು, ಯಾಕಂದ್ರೆ ನಿರ್ಭಯ ಗೈಡ್ಲೈನ್ಸು, ಆಮೇಲೆ ವಿಶಾಖ ಗೈಡ್ಲೈನ್ಸು, ಬೇರೆ ಬೇರೆ ಲಾಸ್ಗಳು ಇವೆಲ್ಲ ಏನಿದಾವಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ, ಸರ್ಕಾರದ ಆಸಕ್ತಿಗಳು. ಯಾಕಂದ್ರೆ ಆಳವ್ರು ಯಾರು ಕುತ್ಕೊಂಡಿದ್ದಾರೆ ಅಂದ್ರೆ ಪುರುಷರು ಕುತ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಅದ್ರಲ್ಲಿ ಆಸಕ್ತಿ ಇಲ್ಲ. ಯಾಕಂದ್ರೆ ಅವರು ಒಂದು ಭಾಗ. ನಾನು ಮೊನ್ನೆ ಒಂದು ಪ್ರಜಾವಾಣಿ ಪೇಪರ್ ಅಲ್ಲಿ ನೋಡ್ತಿದ್ದೆ ಸರ್, ಅತಿ ಹೆಚ್ಚು ಪ್ರಕರಣಗಳು ಯಾರ ಮೇಲೆ ದಾಖಲಾಗಿದ್ದಾವೆ ಅಂತಂದ್ರೆ ಈ ಶಾಸಕ ಮತ್ತು ರಾಜಕಾರಣಿಗಳ ಮೇಲೆ ಆಗಿದ್ದಾವೆ ಅಂತ. ಸೊ ಇವುಗಳನ್ನೆಲ್ಲ ನೋಡಿದಾಗ ಇವರು ನಿಜವಾಗ್ಲೂ ಕೂಡ ನಮ್ಮ ದೇಶದ ಇಲ್ಲ ನಮ್ಮ ರಾಜ್ಯದ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ. ಯಾಕಂದ್ರೆ ನಾವು ತುಂಬಾ ಖುಷಿ ಪಟ್ವಿ ಲಾಸ್ಟ್ ಕುಸ್ತಿಯಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಅಲ್ಲಿ ನಮಗ್ ಪದಕ ಬಂದೇ ಬಿಡ್ತದೆ ಅಂತ ವಿನೀತ್ ಅವ್ರ ವಿಚಾರದಲ್ಲಿ. ಆ ಮಹಿಳೆ ಅದೇ ಒಂದು ಸ್ವಲ್ಪ ದಿನಗಳ ಹಿಂದೆ ನೋಡಿದ್ರೆ ತನ್ನ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ, ದೌರ್ಜನ್ಯವನ್ನ, ಲೈಂಗಿಕ ದೌರ್ಜನ್ಯನ ಪ್ರತಿಭಟಿಸೋಸ್ಕರ ದೆಹಲಿಯ ಒಂದು ಬೀದಿಯಲ್ಲಿ ಕೂತ್ಕೊಂಡ್ರೆ ಅವಳನ್ನ ಎಷ್ಟು ಅಮಾನುಷವಾಗಿ ನಡೆಸ್ಕೊಂಡ್ರು. ಆ ಸರ್ಕಾರಗಳು ಇದು ಕೂಡ ಸತ್ತಂತೆ ವರ್ತಿಸಿದ್ವು. ನಾವೆಲ್ಲ ಅವ್ರ ಸಾಧನೆಯನ್ನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇಂಥ ವಿಚಾರಗಳನ್ನೆಲ್ಲ ನೋಡಿದಾಗ ಮಹಿಳೆ ಅಧಿಕಾರಸ್ಥಳಾಗಿ, ಅಧಿಕಾರಗಳ ಹೀನ ಅಲ್ಲದೆ ಅಧಿಕಾರಸ್ಥಳಾದ್ರೆ ಈ ಎಲ್ಲಾ ಪ್ರಕರಣಗಳಿಗೆ ಅಂತ್ಯ ಅಂತೂ ಹಾಡ್ಬೋದು. ಈಗ ಕೆಲವೊಂದಿಷ್ಟು ಮಹಿಳೆಯರು ಹೇಳ್ತಾರೆ, ನಾನು ಪಬ್ಲಿಕ್ ಆಗಿ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ಜನ ಬೇರೆ ರೀತಿಯಾಗಿ ತಪ್ಪು ತಿಳ್ಕೊತಾರೆ ಅಂತೇಳಿ ಇಂತಹ ಪ್ರಕರಣಗಳು ಸಾಕಷ್ಟು ಇದಾವೆ. ಮೊನ್ನೆ ಅಂದ್ರೆ ನೈಟ್ ಅನ್ಸುತ್ತೆ, ಮಾರ್ನಿಂಗ್ ನೈಟ್ ಮಹಿಳೆ ಓಡುವಾಗ ಒಬ್ಬ ವ್ಯಕ್ತಿ ಟಚ್ ಮಾಡಿದ ಅನ್ನೋ ಕಾರಣಕ್ಕಾಗಿ ಆ ಮಹಿಳೆ ದೂರನೇ ಕೊಟ್ಟಿಲ್ಲ. ಸೊ ಅಂದ್ರೆ ಅವರಿಗೆ ಸಹಜವಾಗಿ ಭಯ ಇರುತ್ತೆ. ಸೊ ಯಾವ ಕಾರಣಕ್ಕೆ ಅಂತವ್ರಿಗೆ ಏನ್ ಹೇಳ್ತೀನಿ ನೀವು, ಮುಂದೆ ಬರಬೇಕು, ಇಂಥ ಪ್ರಕರಣವನ್ನ ತಡೆಗಟ್ಟಬೇಕು ಅಂತಂದ್ರೆ ಏನೇ ಇದ್ರೂ ಕೂಡ ಧೈರ್ಯವಾಗಿ ಯಾವ ರೀತಿಯಾಗಿ ಅವ್ರನ್ನ ಪ್ರಚೋದನೆ ಮಾಡುತ್ತೀರಾ ಅಂತೇಳಿ? ಫಸ್ಟ್ ಆಫ್ ಆಲ್, ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಹೆದರ್ಕೊಳಕ್ ಹೋಗ್ಬೇಡಿ. ಏನಕ್ಕೆ ಹೆದರ್ಕೊಳಕ್ ಹೋಗ್ತೀರಾ ನೀವು? ನಿಮ್ ಮನೇಲಿ ಆಗಿದ್ಯಾ ಇನ್ಸಿಡೆಂಟ್, ನಿಮ್ ಪೇರೆಂಟ್ಸ್ ಇಂದಾನೆ ಆಗಿದ್ಯಾ ಅಥವಾ ನಿಮ್ ಕೊಲೀಗ್ಸ್ ಇಂದ ಆಗಿದ್ಯಾ, ನಿಮ್ ಫ್ಯಾಮಿಲಿ ರಿಲೇಟಿವ್ಸ್ ಇಂದ ಆಗಿದ್ಯಾ, ದಯವಿಟ್ಟು ಹೆದರ್ಕೊಳಕ್ ಹೋಗ್ಬೇಡಿ. ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಅಂಡ್ ಅದ್ ಏನಕ್ಕೆ ಭಯ ಇದೆ ಅಂತ ನನ್ಗೂ ಗೊತ್ತಾಗ್ತಿಲ್ಲ. ಕೆಲವೊಬ್ರು ತುಂಬಾ ಶೈ ಫೀಲ್ ಆಗಿರ್ತಾರೆ, ಅಯ್ಯೋ ಈ ತರ ಆಗೋಯ್ತು ಅಂತ, ಆಮೇಲೆ ಕೊರ್ಗೋರು ಇರ್ತಾರೆ. ಸೊ ಕಾನ್ಫಿಡೆಂಟ್ ಆಗಿರಿ. ವುಮೆನ್ ಆಗಿದ್ಕೊಂಡು ನೀವು ಮೆನ್ಗೆ ಸ್ಟ್ಯಾಂಡರ್ಡ್ ಆಗಿ ದಯವಿಟ್ಟು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಒಂದು ಸ್ಟ್ಯಾಂಡ್ ತಗೊಂಡು, ನೀವು ಒಂದು ಕಾಲ್ ತಗೊಂಡು ನೀವು ಮುಂದೆ ಹೋದ್ಮೇಲೆ ನಿಮ್ ಕಾನ್ಫಿಡೆನ್ಸ್ ನ ಮೆಚ್ಚಿ ಬೇಕಿದ್ರೆ ಇನ್ನ 3 ಜನ ಹೆಣ್ಮಕ್ಳು ನಿಮ್ ಹಿಂದೆ ಬರೋರು ಕೂಡ ಇರ್ತಾರೆ. ಸೊ ಹೆದರ್ಕೊಳ್ಳೋ ನೆಸೆಸರಿ ಯಾರಿಗೂ ಇಲ್ಲ. ಅಂಡ್ ಅಫ್ಕೋರ್ಸ್ ಸೊಸೈಟಿ ನಮಗ್ ಒಳ್ಳೊಳ್ಳೆ ಸ್ಕೀಮ್ಸ್, ಒಳ್ಳೊಳ್ಳೆ ಪ್ಲಾನ್ಸ್, ಎಷ್ಟೊಂದು ವಿಮೆನ್ಸ್ ಅಂತಾನೆ ತುಂಬಾ ಸ್ಕೀಮ್ಸ್ ಮಾಡ್ಕೊಟ್ಟಿದೆ ನಮಗೆ. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಮುಂದೆ ಬಂದು ನೀವು ಕಾನ್ಫಿಡೆಂಟ್ ಆಗಿ ತಪ್ಪನ್ನ ತಪ್ಪು ಅಂತಾನೆ ಹೇಳಿ. ಯಾವತ್ತು ತಪ್ಪನ್ನ ಸರಿ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಸೊ ಬಿ ಕಾನ್ಫಿಡೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಗಾಂಧೀಜಿಯವರು ಯಾವಾಗ ಹೇಳ್ತಾ ಇದ್ರು,
ಯಾವಾಗ ಮಹಿಳೆ ಮಧ್ಯರಾತ್ರಿ ಒಬ್ಬಂಟಿಯಾಗಿ ಸ್ವತಂತ್ರವಾಗಿ ನಿರ್ಭಯವಾಗಿ ಓಡಾಟ ಮಾಡ್ತಾರೋ ಆವತ್ತು ದೇಶ ರಾಮರಾಜ್ಯ ಆಗತ್ತೆ ಅಂತೇಳಿ. ಬಟ್ ಇದು ಯಾವುದು, ಇದು ಸ್ವಾತಂತ್ರ್ಯ ಬಂದು 77-78 ವರ್ಷ ಆದ್ರೂ ಕೂಡ ಇದುವರೆಗೂ ಕೂಡ ರಕ್ಷಣೆ ಇಲ್ಲಲ್ಲ ಮಹಿಳೆಯರಿಗೆ ಅನ್ನುವಂಥ ಬೇಸರ. ಅದೇ ಸರ್, ನಮ್ಗೆ ಯಾವ ರಾಮರಾಜ್ಯನೂ ಬೇಡ. ನಮಗೆ ಬೇಕಾಗಿರೋದು ಸುರಕ್ಷಿತ ರಾಜ್ಯ. ಆ ಸುರಕ್ಷಿತ ರಾಜ್ಯದಲ್ಲಿ ಯಾವಾಗ ಪುರುಷ ಪ್ರಧಾನ ವ್ಯವಸ್ಥೆ ಜೀವಂತವಾಗುತ್ತೋ ಅಲ್ಲಿ ತನಕ ಸಿಗೋದಿಲ್ಲ. ಯಾವಾಗ ಮಹಿಳೆಗೆ ಪೂರ್ತಿ ಪ್ರಮಾಣದ ಶಿಕ್ಷಣ ಸಿಗುತ್ತೋ ಅಲ್ಲಿ ತನಕ ನಮ್ಗೆ ಯಾವುದೇ ರೀತಿ ಸ್ವತಂತ್ರಗಳು ಸಿಗೋದಿಲ್ಲ. ಯಾವಾಗ ಈ ರೀತಿ ಅತ್ಯಾಚಾರ ಮುಕ್ತ ರಾಜ್ಯಗಳಾಗುತ್ತೆ ಅಲ್ಲಿ ತನಕ ನಮ್ಗೆ ಸ್ವತಂತ್ರ ಸಿಗೋದಿಲ್ಲ. ಸ್ವತಂತ್ರ ಯಾವಾಗ ಸಿಗುತ್ತೆ ಅಂದ್ರೆ ಮೂಲಭೂತವಾಗಿ ನಮ್ಗೆ ಶಿಕ್ಷಣ ಕೊಡಿ, ರಾಜಕೀಯ ಅಧಿಕಾರ ಕೊಡಿ, ನಮ್ಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಮಾನತೆಯನ್ನ ಕೊಡಿ. ನಾವು ಕೂಡ ಅವಾಗ್ಲೂ ಕೂಡ ನಾವೇ ನಮ್ಗೆ ರಾಮರಾಜ್ಯ ಯಾವುದು ಬೇಡ, ನಮ್ಮದೇ ಮಹಿಳಾ ರಾಜ್ಯಗಳನ್ನ ನಾವು ನಿರ್ಮಿಸ್ಕೊಳ್ತೀವಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ರಾಮರಾಜ್ಯವನ್ನ ನಾವು ಎಕ್ಸೆಪ್ಟೇಷನ್ ಮಾಡ್ತಾ ಹೋದ್ರೆ ರಾಮನು ಕೂಡ ಸೀತೆಗೆ ತನ್ನ ನ್ಯಾಯಯುತವಾಗಿ ನಡೆಸ್ಕೊಂಡಿಲ್ಲ ಅಂತ, ಅವಳಿಗೆ ಬೇಕಂತ ಹಕ್ಕು ಅಧಿಕಾರಗಳನ್ನ ನೀಡಿಲ್ಲ. ಯಾವತ್ತಿದ್ರು ಅವಳಿಗೂ ಕೂಡ ಏನ್ ನಾವು ಅದರ ಕೌಟುಂಬಿಕ ದೌರ್ಜನ್ಯಗಳಂತ ನೋಡ್ತೀವಲ್ಲ, ಆ ಎಲ್ಲಾ ದೌರ್ಜನ್ಯಗಳು ಕೂಡ ರಾಮನ ಸೀತೆಗೆ ಮಾಡಿದ. ನಮ್ಗೆ ರಾಮರಾಜ್ಯ ಬೇಡ, ನಮ್ಮದೇ ಆದಂತ ಮಹಿಳಾ ರಾಜ್ಯಗಳು ಬೇಕಾಗಿದೆ. ಸೊ ಇನ್ನೊಂದು ಮುಂದುವರೆದ ಭಾಗವಾಗಿ ನೀವು ಮೇಡಮ್ ಅವ್ರಿಗೆ ಕ್ವಶನ್ ಕೇಳಿದ್ರಲ್ಲ ಸರ್, ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನಂತಂದ್ರೆ, ಆತರ ಹೆದರ್ತಕ್ಕಂಥ ಮಹಿಳೆಯರಿಗೆ ಸಾಕಷ್ಟು ಕಾನೂನಿನಲ್ಲಿ ಅವಕಾಶಗಳಿದೆ. ಎಲ್ಲಿಯೂ ಕೂಡ ಅವ್ರ ಹೆಸರನ್ನ ಬಯಲು ಮಾಡೋದಿಲ್ಲ. ಪತ್ರಿಕೆಗಳಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ನಮ್ಮ ವ್ಯವಸ್ಥೆಗಳಾಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಕಾನೂನು ಎಲ್ಲೂ ಕೂಡ ಅಂತ ಮಹಿಳೆಯರ ಹೆಸರುಗಳು ಎಲ್ಲೂ ಕೂಡ ಕೆಲವೊಂದು ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಕೆಲವೊಂದು ಹೆಸರುಗಳನ್ನ ತಗೊಂಡ್ಬಿಡ್ತಾರೆ. ಆದ್ರೆ ನಮ್ಮ ಮೊದಲ ಕಾನೂನುಗಳನ್ನ ಏನ್ ಹೇಳೋದು, ಸಂತ್ರಸ್ತೆಯರ ಹೆಸರುಗಳನ್ನ ಬಹಿರಂಗಗೊಳಿಸುವುದಿಲ್ಲ. ಅವರು ಒಂದು ಫೋನ್ ಕಾಲ್ಗಳ ಮುಖಾಂತರನು ಕೂಡ FIR ನ ದಾಖಲಿಸಬಹುದು. ಹೊಸ BNS ಬಂದಿರು. ಆಮೇಲೆ ಅವರು ಆಗಿರ್ತಕ್ಕಂತ ದೌರ್ಜನ್ಯಗಳನ್ನ ತಮ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಕಮಿಟಿಗಳಿರುತ್ತಲ್ಲ, ಪಾಶ್ ಕಮಿಟಿ, ಸೊ ಆ ತರ ದೌರ್ಜನ್ಯಗಳನ್ನ ಅಲ್ಲಿ ಕೂಡ ದಾಖಲು ಮಾಡಬಹುದು. ಮತ್ತೆ ಅವಳಿಗೆ ಏನ್ ಹಕ್ಕಿರುತ್ತೆ ಅಂತಂದ್ರೆ, ತನ್ನ ಬಹಿರಂಗವಾಗಿ ಎಲ್ಲ ವಿಚಾರಗಳನ್ನ ಹೇಳ್ಕೊಳ್ಳುವಂತ ಹಕ್ಕಿರುತ್ತೆ. ಸೊ ಆಮೇಲೆ ಅವಳಿಗೆ ಬೇಕಾಗಿರ್ತಕ್ಕಂತಹ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್, ಯಾವಾಗ ಆ ಮಹಿಳೆ ಕೊಟ್ಟಿರ್ತಕ್ಕಂಥ ದೂರ ಶಿಕ್ಷೆಗೊಳಗಾಗ್ತಾನಲ್ಲ ವ್ಯಕ್ತಿ, ಅವಾಗ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಅಲ್ಲಿ ಅವಳು ಅದ್ರ ಬೇಕಾಗಿರ್ತಕ್ಕಂಥ ಕಾಂಪನ್ಸೇಷನ್ ನ ಪಡಿಬಹುದು. ಮತ್ತೆ ಅವಳ ನೆರವಿಗೆ ಲೀಗಲ್ ಏಡ್ಸ್ ಇರುತ್ತೆ, ಅಡ್ವೊಕೇಟ್ಸ್ ಇರ್ತಾರೆ, ಕಾನೂನಿನಲ್ಲೇ ಕೆಲವೊಂದು ಅವಕಾಶಗಳಿದಾವೆ. ಸೊ ಯಾವುದಕ್ಕೂ ಭಯ ಪಡೋ ಹಾಗಿಲ್ಲ, ಇಷ್ಟೆಲ್ಲ ಅವಕಾಶಗಳಿದಾವೆ. ಅವಳು ತಾನೇನಾದ್ರೂ ಇಷ್ಟಪಟ್ರೆ ಅವಳ ಯಾವ ಒಂದು ವೈಯಕ್ತಿಕ ವಿಚಾರಗಳು ಕೂಡ ಎಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ. ಇಟ್ ಈಸ್ ದ ಬ್ರೀಸ್ ಆಫ್ ಪಬ್ಲಿಕ್ ಹರ್ ಪ್ರೈವಸಿ ಅಂತ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಅವಕಾಶಗಳಿದಾವೆ. ಎಂತವರೇ ಆಗಿರ್ಲಿ, ದೌರ್ಜನ್ಯ ಆದ್ರೆ ಪ್ರತಿಭಟಿಸೋದು ಕಲೀಲಿ. ಹೇಗೆ ಈಗ ಆ ಪ್ರಕರಣದಿಂದ ಮಹಿಳೆಯರಿಗೆ ನೀವು ಹೇಳಿ, ಮೇಡಮ್ ಅವರು ಕೂಡ ಹೇಳಿದ್ರು, ಕಾನೂನು ಇದಾವೆ, ಮಾನವ ಹಕ್ಕುಗಳು ಅಂತ ಕೂಡ ಇರುತ್ತೆ. ಸೊ ಹೇಗೆ ಅಂದ್ರೆ ಮಹಿಳೆಯರಿಗೆ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ, ಅಂದ್ರೆ ಮಹಿಳೆ ತನ್ನ ರಕ್ಷಣೆಗಾಗಿ ಅಥವಾ ಅಂತ ಪ್ರಕರಣದಿಂದ ಬಚಾವಾಗೋದಕ್ಕೆ ಏನ್ ಮಾಡಬೇಕು ಅಂತೇಳಿ? ನೀವು ಫಸ್ಟ್ ಹೋಗೋ ರೂಟ್ ಅಲ್ಲಿ ಅಕ್ಕಪಕ್ಕ ಯಾರಿರ್ತಾರೆ, ಸೊ ಸೇಫ್ಟಿಯಾಗಿ ನೀವು ಹೋಡಿ. ನೀವು ಎಷ್ಟೇ ಸೇಫ್ಟಿ ಆಗಿದ್ರು ಕೆಲವೊಂದು ಕೆಲವೊಂದು ಮನುಷ್ಯರು ಇರ್ತಾರೆ ಆತರ. ಸೊ ನಿಮಗ್ ಒಂದು ಸೆನ್ಸ್ ಆಫ್ ಟಚ್ ಅಂತ ಏನಂತ ಕರಿತೀವಿ, ಅದು ಫಸ್ಟೇ ನಮಗ್ ಸೆನ್ಸ್ ಆಗುತ್ತೆ. ಯಾರಾದ್ರೂ ಒಬ್ರು ದೂರದಿಂದ ನೋಡ್ತಿದಾರೆ ಅಂತ ಅಂದ್ರೆ ಅವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಿದಾರೆ ಅನ್ನೋದು ಫಸ್ಟ್ ನಮ್ ಸೆನ್ಸ್ ಬರುತ್ತೆ. ಸೊ ಆ ತರ ಬರ್ತಿದ್ದಂಗೆನೆ ಸ್ವಲ್ಪ ದೂರ ಅಲ್ಲಿಂದನೇ ಸ್ವಲ್ಪ ಅವಾಯ್ಡ್ ಆಗಿರಿ. ಅಂಡ್ ನಿಮಗ್ ಬರ್ತಿದ್ಯಾ ಅಲ್ಲಿ ಯಾರಾದ್ರೂ ನಿಮ್ ಹತ್ರ ಬರ್ತಿದಾರಾ, ಸೊ ಫಸ್ಟ್ ಕಾಲ್ ತಗೊಳಕ್ ಟ್ರೈ ಮಾಡಿ. ಎಲ್ಲಾದ್ರೂ ನೀವು ನಿಮ್ ನೇಬರ್ಸ್ ಇನ್ಫಾರ್ಮ್ ಮಾಡೋದು, ಅಥವಾ ನಿಮ್ ಪೊಲೀಸ್ ಅಂತಾನೆ ಪೊಲೀಸ್ ನಂಬರ್ ಕೂಡ ಇದೆ ಅಲ್ಲಿ. ಸೊ ಆತರ ಇದ್ದಾಗ ನಿಮಗೆ ಫಸ್ಟ್ ಕಾಲ್, ಅಥವಾ ಈ ತರ ನಿಮ್ಗೆ ಆಗ್ತಿದೆ ಅಂತ ಎಲ್ಲಾದ್ರೂ ತಗೊಂಡಾಗ ನೀವು ರೈಟ್ ನ ತಗೊಂಡಾಗ ನೀವು, ಸೊ ಆತರ ಹತ್ರ ಬರೋದಕ್ಕೆ ಅಷ್ಟು ಯಾರು ಟ್ರೈ ಮಾಡಲ್ಲ. ಅಂಡ್ ಮಿಡ್ ನೈಟ್ ಅಲ್ಲಿ ಯಾರ್ಯಾರು ಡ್ರಿಂಕ್ಸ್ ಅದು ಇದು ಅವ್ರ ಪಾರ್ಟೀಸ್ ಅಂತ ಹೊಡ್ತಾರೋ ಅಲ್ಲಿ, ಸೊ ಹೋಗೋಕಿನ್ನ ಮುಂಚೆ ಏನ್ ಪ್ಲಾನ್ ಆಗ್ಬೇಕು ಈ ತರ, ಬಿಕಾಸ್ ತುಂಬಾ ಇನ್ಸಿಡೆಂಟ್ಸ್ ಆಗ್ತಿದೆ. MC ರೋಡ್ ಆಗಿರ್ಬಹುದು, ಮಿಡ್ ನೈಟ್ ರೇಟ್ಸ್ ಆಗಿರ್ಬೋದು, ಈ ತರ ಎಲ್ಲ ಆಗ್ತಿದೆ. ಸೊ ನಿಮ್ ಪಾರ್ಟಿ ಮಾಡ್ತೀರಾ ಮಾಡಿ, ಎಂಜಾಯ್ ಮಾಡ್ತೀರಾ ಮಾಡಿ, ಅದಕ್ಕೆ ನಿಮ್ ಇಷ್ಟ. ಸೊ ಅಲ್ಲಿ ಈ ತರ ಆಗ್ತಿದೆ ಅಂತ ಅಂದ್ಮೇಲೆ ಸೊ ಬೆಟರ್ ಪ್ರಿಕಾಷನ್ಸ್ ತಗೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ನಾನು ಒಂದು ಕೇಳಬೇಕು ಬೇಡ ಗೊತ್ತಿಲ್ಲ, ಈ ಡ್ರೆಸ್ ಕೋಡ್ ಅಂತ ಬಂದಾಗ, ಡ್ರೆಸ್ ಕೋಡ್ ಆದ್ರೆ ಜನ ಹೇಳ್ತಾರೆ ಆಯ್ತು ಡ್ರೆಸ್ ಕೋಡ್ ಹಂಗಾದ್ರೆ 4-5 ವರ್ಷದ ಮೇಲೇನು ಕೂಡ ಅತ್ಯಾಚಾರ ಆಗ್ತಿದಿಲ್ಲ, ನೀವೇ ಏನ್ ಹೇಳ್ತೀರಾ ಅಂತ. ಐ ಅಗ್ರಿ, ಬಟ್ ಅದು ಕೂಡ ಕಾರಣ ಆಗ್ಬಹುದಾ? ನೋ, ಡ್ರೆಸ್ ಕೋಡ್ ಡಸಂಟ್ ಮ್ಯಾಟರ್. ಅಂಡ್ ಡ್ರೆಸ್ ಕೋಡ್ ಬರೋದೇ ಇಲ್ಲ. ಯಾಕಂದ್ರೆ ಈಗ
ಹೊರಗಡೆ ಹೋಗ್ತಿದವರು ಅವರು 1 ಪೀಸ್ ಹಾಕಿದ್ದಾರೆ ಇಲ್ಲ ಸ್ಯಾರೀಸ್ ಅಲ್ಲಿ ಹಾಕಿದ್ದಾರೆ ಆತರ ನೋಡ್ಬಿಟ್ಟು ಕಣ್ ದೃಷ್ಟಿ ಸರಿ ಇಲ್ಲ ಅಂತ ಅಂತಾರೆ. ಮನೇಲಿ ಕೂತಿರೋ ಒಂದ್ ಚಿಕ್ಕ ಮಗು ಮೇಲೂ ಅವ್ರ ತಾತ ಅಜ್ಜಿಗಳು ವಯಸ್ಸಾಗಿರೋ ವೃದ್ಧೆಗಳ ಮೇಲೂ ಕೂಡ ರೇಪ್ ನಡೀತಿದೆ ಇಲ್ಲಿ. ಸೊ ಡ್ರೆಸ್ ಕೋಡ್ ಮ್ಯಾಟರ್ ಆಗಲ್ಲ, ಆ ಮನುಷ್ಯನ್ ಏನ್ ಅವ್ರ ಕ್ಯಾರೆಕ್ಟರ್ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅವರಿಗೆ ಅದು ಚೇಂಜ್ ಆಗ್ಬೇಕು. ಮನುಷ್ಯತ್ವ ಅನ್ನೋದು ನಿಜವಾಗ್ಲೂ ಇಲ್ಲ ಅಂತವ್ರ ಮೇಲೆ. ಟ್ಯೂಷನ್ ಹೋಗೋ ಹೆಣ್ಮಕ್ಳು 6th ಸ್ಟ್ಯಾಂಡರ್ಡ್ ಹೆಣ್ಮಕ್ಳು ಮೇಲೆ ಕೂಡ ಟ್ಯೂಷನ್ ಅಲ್ಲಿ ನಾನ್ ತುಂಬಾ ಕೇಳಿದೀನಿ, ಲೈಕ್ ಟ್ಯೂಷನ್ ಹೋಗೋ ಹೆಣ್ಮಕ್ಳು ಮೇಲೆ ಸೇಫ್ಟಿ ಪ್ರಿಕಾಷನ್ಸ್ ಇರೋದಿಲ್ಲ ಅಲ್ಲಿ. ಅವ್ರ ಅಪ್ಪ ಅಮ್ಮಂಗ್ ಫಸ್ಟ್ ಅದ್ ಕಲ್ಸ್ಬೇಕು. ಬಿಕಾಸ್ ಅದೇನಾಗ್ತಿದೆ ಅಂತ ಅಂದ್ರೆ ಈಗ ಅವರು ನಾನ್ ನಿನಗ್ ಮಾಡೋದಿಲ್ಲ, ನಾನ್ ನಿನ್ಗೆ ಏನೋ ಹೊಡಿತೀನಿ, ನಿಮ್ಮ ಅಮ್ಮನ್ಗೆ ಹೇಳ್ಬೇಡ, ಈ ತರ ಒಂದು ಕಿವಿಗ್ ನನಗೂ ಬಿದ್ದಿದೆ. ಸೊ ಆತರ ಎಲ್ಲ ಕಳ್ಸ್ಬೇಕಾದ್ರೆ ಫಸ್ಟ್ ಪೇರೆಂಟ್ಸ್ ಕೂಡ ಜವಾಬ್ದಾರಿ ತಗೊಳ್ಳಿ. ಅಫ್ಕೋರ್ಸ್ ಪೇರೆಂಟ್ಸ್ ಹೇಳ್ತಾರೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗು, ಹುಷಾರಾಗಿರು, ಎಲ್ಲೇ ಹೋಗು, ಯಾರು ಕೊಟ್ಟರು ತಿನ್ಬೇಡ, ಈ ತರ ಒಂದ್ ಮಕ್ಳಿಗೆ ಹೇಳಿ ಕಳಿಸ್ತಾರೆ. ಬಟ್ ಆದ್ರೆ ಮನುಷ್ಯನ ಒಂದು ಸ್ಥಿತಿ ಏನಿದೆ, ಅವ್ನ ಮೈಂಡ್ ಸೆಟ್ ಅಲ್ಲಿ ಏನಿದೆ ಫಸ್ಟ್ ಅದು ಅವನಿಗೆ ಬದಲಾಗ್ಬೇಕು. ಅವನಿಗೆ ಅರ್ಥ ಆಗ್ಬೇಕು ದಟ್ ಹೆಣ್ಣು ಅವನನ್ನ ಹೆತ್ತಿರೋಳು ಹೆಣ್ಣೆನೆ, ಅವಳಿಗೆ ಮದ್ವೆ ಆಗೋನು ಕೂಡ ಹೆಣ್ಣೆನೆ. ಸೊ ದಯವಿಟ್ಟು ನೀನು ಈ ತರ ಫಸ್ಟ್ ತಲೆಯಿಂದ ತೆಗ್ದಾಕಿ ಸಮಾನವಾಗಿ ನೋಡು ಅಂತ ಅವನಿಗೆ ಕಲಿಸ್ಬೇಕು. ಎಜುಕೇಶನ್ ಅನ್ನೋದು ಅವನಿಗೆ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಮನುಷ್ಯಗಳಿಗೆ, ಪುರುಷರಿಗೆ. ಅಫ್ಕೋರ್ಸ್ ಮೇಡಮ್, ಈಗ ಮೇಡಮ್ ಅವ್ರು ಹೇಳಿದ್ರು ಈಗ ಪ್ರಿಕಾಷನ್ಸ್ ಬೇಕು, ಪುರುಷ ಅಂದ್ರೆ ತಂದೆ ತಾಯಿಯ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ, ಹೇಗಿರ್ಬೇಕು ಅಂತೇಳಿ. ಅಂದ್ರೆ ಈಗ ಒಬ್ಬ ಮಹಿಳೆ ಹೋಗ್ಬೇಕಂದ್ರೆ ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡೇ ಹೋಗ್ಬೇಕಾ? ನಾನು ಸೇಫ್ ಆಗಿರ್ಬೇಕು ಅಂತಂದ್ರೆ ಜೊತೆಲಿ ಯಾರಾದ್ರೂ ಬೇಕು, ಆ ರೀತಿಯ ಮನಸ್ಥಿತಿನ? ಇವೆಲ್ಲ ಕೂಡ ಒಂದು ಮಹಿಳೆಯನ್ನ ಕಟ್ಟಾಕೋ ತಂತ್ರಗಳು ಸರ್ ಇವೆ. ಹೇಗಂದ್ರೆ ಒಬ್ಬ ವ್ಯಕ್ತಿ ಗಂಡಾಗ್ಲಿ ಹೆಣ್ಣಾಗ್ಲಿ ತಮ್ಮ ಒಂದು ಹುಡ್ತಾನೆ ತಮ್ಗೆ ಬೇಕಾಗಿರ್ತಕ್ಕಂಥ ಸ್ವತಂತ್ರ ವೈಯಕ್ತಿಕ ಸ್ವಾತಂತ್ರ್ಯಗಳನ್ನ ತಗೊಂಡೇ ಹುಟ್ಟಿರ್ತಾರ ಅವರು. ಇವೆಲ್ಲ ಏನಂತಂದ್ರೆ ಮೊದಲು ಅಂತಃಕರಣವನ್ನ ಬೆಳೆಸ್ಕೊಳ್ಳಿ, ಮಹಿಳೆ ಆಗ್ಲಿ ಪುರುಷ ಆಗ್ಲಿ. ಸೊ ಇಲ್ಲಿ ಈ ಸಂಪ್ರದಾಯದಲ್ಲಿ ಬೇರೆ ಬೇರೆ ಮೋಡ್ಗಳಿದಾವೆ. ಮದುವೆ, ಇಬ್ಬರಿಗೂ ಹಿತಾಸಕ್ತಿಗಳು, ಅವ್ರವ್ರ ವಿಚಾರಗಳು ಅವ್ರವ್ರು ಬಂದಾಗ ಆಗ್ತಿರ್ತಾವ. ಆದ್ರೆ ಪರಸ್ತ್ರೀ, ನಮ್ ಬಸವಣ್ಣವ್ರ ಪರಸ್ತ್ರೀ ನೊಲೆಂಬದು ಕೇಳಯ್ಯ ಅಂತ ಹೇಳ್ತಾರೆ. ನಮ್ಗೆ ಯಾರು ಬೇಡ, ಪರಸ್ತ್ರೀಯನ್ನ ನಮ್ಮ ಅಕ್ಕ ತಂಗಿರ್ತಾರ ನೋಡ್ರಿ ಅಂತ ಹೇಳ್ತಾರೆ. ಈ ಅಂತಃಕರಣದ ಮನಸ್ಥಿತಿಯನ್ನ ಎಲ್ಲಾ ಪುರುಷರು ಬೆಳೆಸ್ಕೊಂಡ್ರೆ ಈ ಎಂತ ಪ್ರಕರಣಗಳು ಕೂಡ ಆಗೋದಿಲ್ಲ. ಅದು ಆಗ್ಬೇಕಾಗಿರ್ಬೇದಂಥದ್ದು. ನೈತಿಕವಾಗಿ ನಾವೆಲ್ಲರೂ ಹೊಣೆಗಾರರು ಸರ್. ಈಗ ತಂದೆ ತಾಯಿನ ಬ್ಲೇಮ್ ಮಾಡೋದಕ್ಕಿಂತ, ಒಡ ಹುಟ್ಟಿದವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ, ಪಕ್ಕದ ಮನೆಯವ್ರ ಬ್ಲೇಮ್ ಮಾಡೋದಕ್ಕಿಂತ ಎಲ್ಲ ಪುರುಷರು ಕೂಡ ತಮ್ಮ ಅಂತಃಕರಣವನ್ನ ಶುದ್ಧೀಕರಣ ಮಾಡ್ಕೊಳ್ಬೇಕು. ಮಾತಾಡೋಣ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಸಹಜವಾಗಿ ಈ ದೌರ್ಜನ್ಯ ತಡೆ ಕಾಯ್ದೆ ಅಂತ ಬಂದಾಗ ಅದರಲ್ಲಿ ಸಾಕಷ್ಟು ವಿಧಗಳು ಕೂಡ ಬರ್ತವೆ. ಆ ವಿಧಗಳ ಮುಖಾಂತರ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ. ನೆಕ್ಸ್ಟ್ ಲೆವೆಲ್ ಅನ್ನೋ ತರ ಇದೆ. ನಮಗೂ ಸಖತ್ ಕುತೂಹಲ ಇತ್ತು. ನಿಮ್ಮ ಫುಡ್ ಸ್ಟೈಲ್ ಹೇಗಿರುತ್ತೆ? ವಾರಕ್ಕೆ 3 ಸಲ ಅಟ್ಲೀಸ್ಟ್ ಬಿರಿಯಾನಿ ತಿನ್ಲೇಬೇಕು. ಅಪ್ಪು ಸರ್ಗೆ ನೀವು ಪ್ರೀತಿಯಿಂದ ಕೊಟ್ಟಂತ ಗಿಫ್ಟ್ ಏನು? ಅವರು ನಿಮಗೆ ಫಸ್ಟ್ ಕೊಟ್ಟಂತ ಗಿಫ್ಟ್ ಏನು? ಅವ್ರು ಕೊಟ್ಟಿರೋಷ್ಟು ಗಿಫ್ಟ್ ಅಂತೂ ನಾನು ಕೊಟ್ಟಿಲ್ಲ, ಯಾಕಂದ್ರೆ ಅವರು ಗೊತ್ತಿಲ್ಲ ಎಣ್ಸಕ್ಕಲ್ಲ ಅಂತ ಅಷ್ಟೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಹೆಣ್ಮಕ್ಳೆಲ್ಲ ಹೆಣ್ಣಾಗಿ ಹುಟ್ಟೋದೇ ತಪ್ಪ ಅಂತ ಕೇಳ್ತಾ ಇದಾರೆ. ಸೊ ಏನ್ ಹೇಳ್ತೀರಾ ಸರ್? ದೊಡ್ಡ ಮನೆ ಹುಡುಗಿಗೆ ಚಿಕ್ಕ ವಯಸ್ಸಿಂದಾನೆ ಅದನ್ನ ಸ್ಕೂಲಲ್ಲಿ ಆಗಿರ್ಬೋದು, ಮನೇಲೆಲ್ಲ ಆಗಿರ್ಬೋದು, ಅದನ್ನ ಹೇಳ್ಕೊಡ್ಬೇಕು. ಪೇಪೆ ವಿನಯ್ ವೀಕ್ಷಿಸಿ ಇಂದು ರಾತ್ರಿ 8:28ಕ್ಕೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. PG ಮಾಲೀಕರು ಹೇಳೋದು ಏನು ಅಂತಂದ್ರೆ ಎಲ್ಲರೂ ಗೋಳೆ ಹೇಳ್ತಾರೆ. ಅಂಕಲ್ ನಂದು IPS ಆಗಿದೆ, ಇವಾಗ ನಾನು ಬೇರೆ ರಾಜ್ಯದಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೀನಿ. ಇದಕ್ಕಿಂತ ಯಾವ ದುಡಿಮೆ ಮುಂದೆ ಇಂತಹ ಒಂದು ಪ್ರಶಂಸನೀಯ ಮಾತುಗಳು ಬರುತ್ತೆ. ಸಮಾಜ ಸೇವೆಯಲ್ಲಿ ಒಂದಷ್ಟು ಕಾರ್ಯಗಳನ್ನ ಮಾಡೋದ್ರ ಮೂಲಕ ತೊಡಗಿಸ್ಕೊಳ್ತೀರಿ. ಇದು ಯಾವ ಕಾರಣಕ್ಕೆ? ಬಸವ ತತ್ವ ಅನ್ನುವಂಥದ್ದು ನಂಬಿದವ್ರನ್ನ ಯಾವತ್ತೂ ಬಿಡೋದಿಲ್ಲ, ಅದು ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಕೋವಿಡ್ ಸಂದರ್ಭದಲ್ಲಿ ಹೊರಗಡೆ ಬರೋದಕ್ಕೆ ಜನ ಹೆದರ್ತಾ ಇದ್ದಾರೆ. ಒಬ್ಬ ರಕ್ತದಾನ ಶಿಬಿರದಲ್ಲಿ ಹೇಳ್ತಕ್ಕಂಥದ್ದು 1ರಿಂದ 3 ಜನ ಉಳಿಯುವಂತ ಪರಿಸ್ಥಿತಿ ಇದೆ. ಇದಕ್ಕಿಂತ ಭಾಗ್ಯ ಇನ್ಯಾವುದು? ಯುವ ಪೀಳಿಗೆನೆ ಹೆಚ್ಚು ಆತ್ಮಹತ್ಯೆಗೆ ಮುಂದಾಗ್ತಾರೆ. ಸೊ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಶಿಬಿರಗಳನ್ನ ಮಾಡಬೇಕು. ಇವತ್ತಿನ ಒಂದು ಸಮಾಜಕ್ಕೆ ಅದರ ಅವಶ್ಯಕತೆ ಇದೆ. ಯಾಕಂದ್ರೆ ಯಾರು ಕೆಟ್ಟವರಲ್ಲ, ಪರಿಸ್ಥಿತಿ ಆ ಸಂದರ್ಭ ಅವ್ರನ್ನ. ಜಿ ಕನ್ನಡ ನ್ಯೂಸ್ ಅರ್ಪಿಸುವ ವೀರ ಕನ್ನಡಿಗ ಅವಾರ್ಡ್ಸ್ 2024 ಶ್ರೀ ಅರುಣ್ ಕುಮಾರ್ DT, ಸಮಾಜ ಸೇವಕರು.
ತಪ್ಪದೆ ವೀಕ್ಷಿಸಿ ಇಂದು ರಾತ್ರಿ 9:28ಕ್ಕೆ. ಬ್ರೇಕ್ ಆದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಾನು ಆಗ್ಲೇ ಹೇಳಿದಾಗಿ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಸಾಕಷ್ಟು ವಿಧಗಳು ಇರ್ತವೆ. ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ, ಲೈಂಗಿಕ ದೌರ್ಜನ್ಯದ ವಿಚಾರ ಆಗಿರ್ಬೋದು ಅಥವಾ ಕಾಡ್ಸಿದ ಅನ್ನುವಂಥ ಕಾರಣಕ್ಕಾಗಿ. ಸರಿ ಮೇಡಮ್, ಹೇಗೆ ಇದೆ ಶಿಕ್ಷೆಯ ಪ್ರಮಾಣ, ಯಾವ ರೀತಿ ಆಗಿರುತ್ತೆ? ಒಬ್ಬ ಅತ್ಯಾಚಾರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು? ಈಗ ಒಂದು ವೇಳೆ ಈ ಪ್ರಕರಣ ಅಂದ್ರೆ ಇತ್ತೀಚಿನ ಪ್ರಕರಣವನ್ನು ನೋಡ್ತಾ ಇದ್ರೆ ಏನಾದ್ರೂ ಬದಲಾವಣೆ ಆಗ್ಬೇಕಾ ಶಿಕ್ಷೆಯ ಪ್ರಮಾಣ ಅಂತ? ಸರ್, ನಾವು ಕಾನೂನು ಎಷ್ಟಿದಾವೆ ಅಂತಂದ್ರೆ, ನಮ್ಮ BNS ಹೊಸದಾಗಿ ಭಾರತೀಯ ನ್ಯಾಯ ಸುರಕ್ಷಾ ಸಮಿತಿ ಒಳಗಡೆ ಮಗುವಿಗೆ ಮತ್ತೆ ಮಹಿಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಪರೇಟ್ ಚಾಪ್ಟರ್ ಇದೆ. ಚಾಪ್ಟರ್ 5 ಅಲ್ಲಿ ಇದೆ. ಚಾಪ್ಟರ್ 5 ಅಲ್ಲಿ ಸ್ಟಾರ್ಟಿಂಗು ಸೆಕ್ಷನ್ 63 ಏನ್ ಹೇಳುತ್ತೆ ಅಂದ್ರೆ, ರೇಪ್ ಡಿಫೈನ್ ಮಾಡುತ್ತೆ. ಅದ್ರದ್ದು ಬೇರೆ ಬೇರೆ ಗ್ಯಾಂಗ್ ರೇಪು, ಆಮೇಲೆ ಒಬ್ಬ ಪತಿಯಿಂದ ರೇಪ್ಗೊಳಗಾಗಿದ್ರೆ, ಸೊ ಬೇರೆ ಬೇರೆ ತರ ಅಫೆನ್ಸ್ ಗಳನ್ನ ಡಿಫೈನ್ ಮಾಡ್ತಾ 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 ಹೋಗ್ತಾರೆ. ಇಲ್ಲಿ ಒಟ್ಟಾರೆಯಾಗಿ ಎಲ್ಲಾ ಪ್ರಕರಣಗಳನ್ನ ನಾವು ಎಲ್ಲ ಸೆಕ್ಷನ್ಗಳನ್ನ ನೋಡಿ ಕೊನೆಯದಾಗಿ ಒಂದು ಶಿಕ್ಷಾ ಪ್ರಮಾಣ ಹೇಳೋದಾದ್ರೆ 10 ವರ್ಷದ ಮೇಲ್ಪಟ್ಟು ಜೀವಾವಧಿಯವರೆಗೆ ವಿಸ್ತರಿಸಬಹುದಾದಂತ ಶಿಕ್ಷೆಯನ್ನ ಈ ನಮ್ಮ BNS ಕೊಡುತ್ತೆ, ಹೇಳುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಹೋದ್ರೆ ನಾವು ನಿರ್ಭಯ ಪ್ರಕರಣವನ್ನ ನೆನಪಿಸ್ಕೊಳ್ಬಹುದು. ಅಲ್ಲಿಯೂ ಕೂಡ ಎಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಕಾಯಂ ಮಾಡಿತ್ತು. ಹಾಗಾಗಿ ತುಂಬಾ ಕಠಿಣವಾದ ಶಿಕ್ಷೆಯನ್ನ ಒಳಗೊಂಡಿದೆ. ನ್ಯಾಯಾಂಗ ವ್ಯವಸ್ಥೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು. ಪ್ರಾಸಿಕ್ಯೂಷನ್, ಸರ್ಕಾರದ ಪ್ರಾಸಿಕ್ಯೂಷನ್ ಏನಿದೆ ಅಲ್ಲ, ಸಾಕ್ಷಿಗಳ ಕಲೆ ಹಾಕುವಲ್ಲಿ, ಸಾಕ್ಷಿಗಳನ್ನ ಸಾಬೀತು ಮಾಡುವಲ್ಲಿ, ಸಾಕ್ಷಿಗಳನ್ನ ಕೋರ್ಟಿನೆದುರು ಸರಿಯಾದ ಸಾಕ್ಷ್ಯನ ಹೇಳೋಸುವಲ್ಲಿ, ಇದೆಲ್ಲದೂ ಕೂಡ ಸರಿಯಾಗಿ ಆಗ್ತಾ ಹೋದ್ರೆ ಈ ನಿರ್ಭಯ ಪ್ರಕರಣಕ್ಕಾಯ್ತಲ್ಲ, ಆ ನ್ಯಾಯ ಎಲ್ಲ ಪ್ರಕರಣಗಳಲ್ಲಿ ಬರುತ್ತೆ. ಮತ್ತೆ ಈಗ ಕೋಲ್ಕತ್ತಾ ಪ್ರಕರಣದಲ್ಲಿ ಕೂಡ ಅದೇ ರೀತಿಯಾದಂತ ಉತ್ತರವನ್ನ ನಾವು ನಿರೀಕ್ಷಿಸಬಹುದು ನ್ಯಾಯಾಂಗದಿಂದ. ಆದ್ರೆ NCRB ಒಂದು ಡಾಟಾ ಹೇಳುತ್ತೆ ಸರ್, 2012 ಅಲ್ಲಿ 25,000 ಪ್ರಕರಣಗಳು ದಾಖಲಾಗ್ತಿದ್ವು ಅಂತೆ. ನಾವು 10 ವರ್ಷ 22ರಲ್ಲಿ ನೋಡಿದ್ರೆ 35,000, ಅಂದ್ರೆ 10,000 ಹೆಚ್ಚಾಯ್ತು ಪ್ರಕರಣಗಳು ದಾಖಲಾಗೋದು. ಅದರಲ್ಲಿ ಕೇವಲ 28ರಿಂದ 30% ಮಾತ್ರ ಪ್ರಕರಣಗಳು ಶಿಕ್ಷೆ ಆಗ್ತಾ ಇದಾವಂತೆ. ಅದು ಸಾಮಾನ್ಯ ಶಿಕ್ಷೆಗಳು, 1 ವರ್ಷ 2 ವರ್ಷ 6 ತಿಂಗಳು ಈ ತರ ಶಿಕ್ಷೆಗಳಾಗ್ತಾ ಇದಾವೆ. ಹಂಗಿದ್ದಾಗ ನಾವು ಪ್ರಾಸಿಕ್ಯೂಷನ್ ಮೇಲೆ ತುಂಬಾ ಬರ್ಡನ್ ಇರುತ್ತೆ. ಬರ್ಡನ್ ಆಫ್ ಪ್ರಾಸಿಕ್ಯೂಷನ್ ಮೇಲೆ ಇದ್ದಾಗ ಅವರೇ ಇಲ್ಲಿ ಸಮರ್ಥನೀಯವಾಗಿ ತಮ್ಮ ಕೇಸನ್ನ ಮುಂದುವರಿಸುವಂತ ಪ್ರಮುಖವಾದಂತ ಪ್ರಾಬಲ್ಯ ಇರೋದು. ಮತ್ತೆ ಇನ್ನೊಂದು ಅವಕಾಶ ಇರುತ್ತೆ ಸಂತ್ರಸ್ತರಿಗೆ, ತಮ್ಮ ಪ್ರೈವೇಟ್ ಡಿಫೆನ್ಸ್ ಕೌನ್ಸಿಲ್ ನ ತಾವು ತಗೊಳ್ಳೋದು. ಅದು ಕೂಡ ಆಯ್ಕೆಯನ್ನ ಇವ್ರು ಮಾಡ್ಬೇಕು. ಪೂರ್ತಿ ಹೊಣೆಗಾರಿಕೆಯನ್ನ ಪ್ರಾಸಿಕ್ಯೂಷನ್ ಮೇಲೆ, ಅಂದ್ರೆ ಸರ್ಕಾರದ ಮೇಲೆ ಬಿಡೋ ಹಾಗಿಲ್ಲ. ಯಾಕಂದ್ರೆ ಆ ತರ ನಂಬಿ ಬಿಟ್ರೆ ಪ್ರಕರಣದ ಅಂತ್ಯ ಅಕ್ವಿಟಲ್ ಆಗುತ್ತೆ ಅಂತ ನಾವು ಹೇಳ್ಬಹುದು. ಸೊ ಇದರಿಂದ ಆದ್ಮೇಲೆ ಪೋಕ್ಸೋ ಅಂತ ವಿಶೇಷವಾದ ಪ್ರಕರಣ ಇದೆ, ವಿಶೇಷವಾದ ಕಾಯ್ದೆ ಇದೆ, ಮಕ್ಕಳ ಮೇಲೆ ನಡೀತಕ್ಕಂತ ದೌರ್ಜನ್ಯಗಳು. ಇದು ಕೂಡ ಶಿಕ್ಷೆಯ ಪ್ರಮಾಣ 10 ವರ್ಷದಿಂದ ನಾವು ಜೀವಾವಧಿವರೆಗೆ ಯಾಕಂದ್ರೆ ಯಾವ ರೀತಿ ಪ್ರಕರಣದ ಕ್ರೂರತೆ ಇರುತ್ತೆ ಆ ಪ್ರಕಾರವಾಗಿ ಶಿಕ್ಷೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮಹಿಳೆ ಕಾರ್ಯಸ್ಥಳದಲ್ಲಿ ಮಹಿಳೆ ಮೇಲೆ ಏನಾದ್ರೂ ದೌರ್ಜನ್ಯ ನಡೆದ್ರೆ ಅದಕ್ಕೆ ನಮ್ BNS ಅಪ್ಲೈ ಆಗುತ್ತೆ, ಭಾರತೀಯ ನ್ಯಾಯ ಸಂಹಿತೆ. ಅದ್ರ ಜೊತೆಗೆ ಆಸ್ ವೆಲ್ ಆಸ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಕಾಯ್ದೆನೂ ಕೂಡ ಅವ್ರಿಗೆ ಅಪ್ಲೈ ಆಗುತ್ತೆ, ಬೇರೆ ಬೇರೆ ಕಾಯ್ದೆಗಳು. ಇನ್ನು ಅದ್ರ ಮುಂದುವರೆದ ಭಾಗವಾಗಿ ಇದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ. ಪ್ರತಿ ಮಹಿಳೆ ಒಂದು ತನ್ನ ಮನೆಯಲ್ಲಿ 4 ಗೋಡೆ ಮಧ್ಯೆ ಏನ್ ಅನುಭವಿಸ್ತಾಳಲ್ಲ ಅದನ್ನ ನಾವು 498 ಕೆಳಗಡೆನೂ ದಾಖಲಿಸಬಹುದು. ಅವ್ರಿಗೆ DV Act ಸಪರೇಟ್ ಇದೆ, ಅದ್ರ ಕೆಳಗಡೆ ದಾಖಲಿಸಬಹುದು. ಇಷ್ಟೆಲ್ಲಾ ಕಾಯ್ದೆಗಳು ಮಹಿಳೆಯರ ಸುರಕ್ಷತೆಗೆ ನಮ್ಮ ಕಾನೂನು ಅಡಿಯಲ್ಲಿದ್ದಾವೆ. ಅಬ್ವಿಯಸ್ಲಿ ಈ ಎಲ್ಲಾ ಕಾಯ್ದೆಗಳ ಆಗಿದಾವ ಅಂತಂದ್ರೆ ನಮ್ದು ಆರ್ಟಿಕಲ್ 15 and 14 ಅಲ್ಲಿ ವೈಲೇಷನ್ ಆಗುತ್ತೆ. ಸೊ ಇಷ್ಟೆಲ್ಲಾ ಕಾಯ್ದೆಗಳಿದ್ರು ಕೂಡ ನಾವು ಸರ್ಕಾರಗಳ ಪ್ರಕ್ರಿಯೆಯಲ್ಲಿ ಸೋತಿದೀವಿ ಅಂತ ಹೇಳ್ಬೋದು. ಅದರ ಜಾಗೃತಿ ಅನ್ನೋದಕ್ಕಿಂತ ಸರ್ಕಾರಗಳೇ ಜಾಗೃತಿ ಮೂಡಿಸ್ಬೇಕು ಸರ್. ಈಗ ಸೊ ಅವರು ಏನಾದ್ರೂ ಒಳ್ಳೆ ಅವಕಾಶಗಳನ್ನ ಬಳಸ್ಕೊಂಡು ಇಂತಹ ಪ್ರಕರಣಗಳಲ್ಲಿ ಏನಾದ್ರೂ ಒಂದು ಪ್ರಕರಣದಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಮರಣದಂಡನೆ ಆಯ್ತು ಅಂತಂದ್ರೆ ಇಂಥ ಪ್ರಕರಣಗಳು ಡೇ ಬೈ ಡೇ ಕಡಿಮೆ ಆಗ್ತವೆ ಅಂತ ನಾವ್ ಹೇಳ್ತೀವಿ. ಲತಾ ಅವ್ರೀಗ ಹಿಂಗ್ ರೇಪ್ ಆಯ್ತು ಅಂತ ಹೇಳ್ತೀವಿ, ಆತ ಅರೆಸ್ಟ್ ಆದ ಅಂತ ಹೇಳ್ತೀವಿ, ಬಟ್ ಆತನಿಗೆ ಯಾವ ಶಿಕ್ಷೆ ಆಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಅದೆಲ್ಲ ಜಾಗೃತಿ ಮೂಡಿಸಬೇಕು ಅಂತಂದ್ರೆ ಪ್ರತಿಯೊಂದು ಮನೆಗೂ ಗೊತ್ತಿರಬೇಕು, ಒಬ್ಬ ಕಾಮುಕನಿಗೆ ಅಥವಾ ಒಬ್ಬ ಅತ್ಯಾಚಾರಿಗೆ ಹಂಗ ಆಯ್ತು ಅಂದ್ರೆ ಈ ತರ ಶಿಕ್ಷೆ ಆಗತ್ತೆ ಅಂತ ನೀವು ಯಾವ ರೀತಿಯಾಗಿ ಮನವಿ ಮಾಡ್ತೀವಿ? ಅಂದ್ರೆ ಈ ಇಂಥ ಕಾಮುಕರಿಗೆ ಈ ಶಿಕ್ಷೆ ಆದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ಅದು ಗೊತ್ತಾಗ್ಬೇಕು ಅಂತ. ನನ್ನ ಪ್ರಕಾರ ಈಗ ನಿರ್ಭಯ ಕೇಸ್ ಏನಾಯ್ತು, 10 to 12 years ಆದ್ಮೇಲೆ ಅವರಿಗೆ ಮರ್ಡರ್ ಅಂತ ಏನದು ಕೇಸ್ ಆಯ್ತು. ಸೊ ಅವನು ಮರ್ಡರ್ ಲೈಕ್ ಗಲ್ಲಿಗೆ ಏರ್ಸೋ ಅಂತದ್ದು ಒಂದಾಯ್ತು. ಓಕೆ ಡನ್, ಐ ಅಗ್ರಿ.
ಬಟ್ ಆದ್ರೆ ಮತ್ತೆ ಇನ್ನೊಂದು ಆತರ ಕೇಸ್ ಏನಾದ್ರು ಆದ್ರೆ, ರೇಪ್ ಕೇಸ್ ಆದ್ರೆ ಅವಳಿಗೆ ನ್ಯಾಯ ಕೊಡೋದಿಕ್ಕೆ ಅಷ್ಟು ವರ್ಷ ಕಾಯ್ಬೇಕಾ? ಅದ್ ನನ್ ಕ್ವೆಶ್ಚನ್ ಅದು. ಬಿಕಾಸ್ ಒಬ್ರು ಜೀವ ತೆಗ್ದಿದ್ದಾರೆ ಅಂತ ಅಂದ್ಮೇಲೆ ಅವ್ರಿಗೆ ಆ ರೈಟ್ಸ್ ಯಾರು ಕೊಟ್ಟಿದ್ದು ಜೀವ ತೆಗಿಯೋದಿಕ್ಕೆ? ಸೊ ಆತರ ಜೀವ ತೆಗ್ದಿದ್ದಾರೆ ಅಂತ ಅಂದ್ರೆ ಅವ್ನು ಅನ್ಫಿಟ್, ಅವನು ಇರೋದಕ್ಕೆ ಅವ್ನು ಅನ್ಫಿಟ್. ಸೊ ಅವನಿಗೂ ಕೂಡ ಒಂದು ಗಲ್ ಶಿಕ್ಷೆ ಅಂತ ಆಗ್ಬೇಕಲ್ವಾ? ಸೊ ಇಷ್ಟು ವರ್ಷ ಅವನಿಗೆ ಜೈಲಲ್ಲಿ ಊಟ ಕೊಟ್ಟು ಅವನಿಗೆ ಸೇವೆ ಮಾಡಿ ಕೇಸ್ನ ಫಾರ್ವರ್ಡ್ ಮಾಡಿ ಈ ತರ ಎಲ್ಲ ಮಾಡೋದ್ಕಿಂತ ಒಬ್ರಿಗೆ ರೇಪ್ ಮಾಡಿದೀರಾ, ನೀವು ಒಬ್ರನ್ನ ಸಾಯಿಸಿದೀರಾ ಅಂತ ಅಂದ್ಮೇಲೆ ನೀವು ಅನ್ಫಿಟ್, ಅಲ್ಲಿ ಬದುಕೋಕ್ ನೀವು ಅರ್ಹತೆ ಇಲ್ಲ ಅಂತ ಅನ್ಬಿಟ್ಟು ಅವನು ಗಲ್ಲಿಗೆ ಅಷ್ಟೇ. ಅವನಿಂದ ಏನು ಯೂಸ್ ಇಲ್ಲ. ಬಿಕಾಸ್ ಎಕ್ಸ್ಪೆಂಡಿಚರ್ ಮಾತ್ರ ಜಾಸ್ತಿ ಔಟ್ ಸೈಡ್ ಹೋಗ್ತಿದೆ. ಅವನು ಫುಡ್ ಇಂದ, ಅವ್ನ ಬೇಸಿಕ್ ನೆಸೆಸಿಟಿಯಿಂದ ಅವ್ನಿಗೆಲ್ಲ ಸರ್ವೈವ್ ಮಾಡೋದೆಲ್ಲ ಕೊಡೋದ್ ಬದಲು ಅಷ್ಟು ವರ್ಷಗಳ ಕಾಲ ನಮ್ಗೆ ಕೂಡ ಇನ್ಕಮ್ ಲಾಸ್ ಬರೋದು. ಸೊ ಅವನು ಅನ್ಫಿಟ್ ಆಗಿರೋದ್ರಿಂದ ಅವನನ್ನು ಕೂಡ ಆರಾಮಾಗಿ ಗಲ್ಲಿಗೆ ಹಾಕ್ಬೋದಲ್ವಾ? ಅವ್ನ್ ಒಬ್ರು ಜೀವ ತೆಗ್ದಿದ್ದಾನೆ ಅಂತ ಅಂದ್ಮೇಲೆ ಅಟ್ಲೀಸ್ಟ್ ಅವಳು ಹೋಗಿರೋಳು ಇನ್ ಮುಂದಕ್ಕೆ ಬೇರೆ ಯಾವ್ದೋ ಒಂದು ಪೊಸಿಷನ್ ಬರ್ಬೋದಾಗಿತ್ತು. ಸೊ ಅಂತವ್ರನ್ನ ಒಬ್ಬ ಕೊಡುಗೆ ಆಗ್ಬೋದಾಗಿತ್ತು ಇಂಡಿಯಾಗೆ. ಸೊ ಅಂತವ್ರು ಒಬ್ರು ಜೀವ ತೆಗ್ದಿದ್ದಾರೆ ಅಂತ ಅಂದ್ಮೇಲೆ ಅವ್ನು ಅನ್ಫಿಟ್ ಅವನು, ಸೊ ಅವನನ್ನು ಗಲ್ಲಿಗೆ ಹಾಕ್ಬೋದಾಗಿತ್ತು. ಸೊ ಆತರ ಒಂದು ಜಾರಿ ಬಂದ್ರೆ ಬಹುಶಃ ಎಲ್ಲಾರು ಆತರ ಮಾಡ್ಬಾರ್ದು, ನಮ್ ಪ್ರಾಣನೂ ಹೋಗುತ್ತೆ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಬಹುತೇಕ ಕುತ್ಕೋಬಹುದು ಅಂತ ನನ್ನ ಅನಿಸಿಕೆ. ಈಗ ಅದೇ, ಈಗ ಒಬ್ಬ ಸಮಾಜಕ್ಕೆ ಮಾದರಿ ಇದ್ದವರಿಗೆ ಓಕೆ ಹಂಗಾಗ್ಬಾರ್ದು ಅಂತ ಹೇಳ್ತೀವಿ. ಆತನ ಮನಸ್ಥಿತಿ ಕೊಳಕು ಮನಸ್ಥಿತಿ, ಆತನಿಗೆ ಕೊಲೆ ಮಾಡುವಂತದ್ದಾಗಿರ್ಬೋದು, ದೌರ್ಜನ್ಯ ಮಾಡುವಂಥದ್ದು, ಅದರಿಂದ ಏನು ಉಪಯೋಗ ಇಲ್ಲ, ಸಮಾಜಕ್ಕೆ ಇಲ್ಲ, ಅವ್ರ ಫ್ಯಾಮಿಲಿಗೂ ಕೂಡ ಆ ಯೋಗ್ಯತೆನೇ ಇಲ್ಲ ಅವನು ಬದುಕೋದಕ್ಕೆ. ಅವ್ರು ಹೇಳಿದಂಗೆ ಯಾಕೆ ಹಂಗ ಆಗ್ತಾ ಇಲ್ಲ? ಆತ ಕಾಮುಕ ಅಂದ್ಮೇಲೆ ಬಿಸಾಕಿ, ಶೂಟೌಟ್ ಮಾಡಿ ಬಿಸಾಕಿ. ಆತ ಕೊಲೆ ಮಾಡಿದಂತೆ ಆ ಕೊಲೆಗೆ ಅದೇ ಕೊಲೆ ಶಿಕ್ಷೆ ಇರಬೇಕು ಅಂತೇಳಿ, ಕರೆಕ್ಟ್, ಕೊಲೆಗೆ ಕೊಲೆ ಶಿಕ್ಷೆ ಬೇಕು ಅಂತೇಳಿ, ಯಾಕೆ ಆಗ್ಬಾರ್ದು ಅಂತೇಳಿ. ಸರ್, ನಮ್ಮ ನ್ಯಾಯದ ಪರಿಕಲ್ಪನೆ ಹೇಗಿದೆ ಅಂದ್ರೆ, ಒಬ್ಬ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ನಮ್ಮ ಕಾನೂನಿನ ಮೂಲ ತಳಹದಿ. ಹೇಗಾಗುತ್ತೆ ಅಂದ್ರೆ, ಇಲ್ಲಿ ಸರ್ಕಾರಗಳೇನಿದಾವೆ, ಪ್ರಾಸಿಕ್ಯೂಷನ್ ಏನಿದೆ, ಕೆಲವೊಂದರಲ್ಲಿ ನಾವು ನೋಡ್ಬೋದು, ಸೌಜನ್ಯ ಪ್ರಕರಣದಲ್ಲಿ ಬಿಡುಗಡೆ ಆಗಿರ್ತಕ್ಕಂತ ವ್ಯಕ್ತಿ ತಪ್ಪೇ ಮಾಡಿಲ್ಲ, ಯಾರೋ ತಪ್ಪು ಮಾಡಿರೋರ ಬದಲಿ ಇವನ್ ಫಿಟ್ ಮಾಡಿದ್ದಾರೆ. ಸೊ ಅಂತ ಪ್ರಕರಣಗಳಲ್ಲಿ ಅಷ್ಟು ವರ್ಷ ಆ ವ್ಯಕ್ತಿಯ ಭವಿಷ್ಯ ಏನಾಯ್ತು, ಆ ಕುಟುಂಬದ ಪರಿಸ್ಥಿತಿಗಳೇನಾಯ್ತು, ಆಮೇಲೆ ಈಗ ಹೊರಗೆ ಬಂದ್ಮೇಲೆ ಆ ವ್ಯಕ್ತಿಯ ಸ್ಥಿತಿಗತಿಗಳೇನು, ಕೆಲಸದ್ದು ಏನು, ಅವನ ವೈಯಕ್ತಿಕ ಸ್ವಾತಂತ್ರ್ಯ ಹರಣ ಆಯ್ತು. ಸೊ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಅಷ್ಟು ವರ್ಷಗಳ ಕಾಲ ಜೈಲಲ್ಲಿ ಇದ್ದ, ಅವನಿಗೆ ಬೇಲ್ ಆಗ್ಲಿಲ್ಲ, ಪ್ರಾಸಿಕ್ಯೂಷನ್ ಕೊನೆಯದಾಗಿ ಪ್ರೂವ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಅವನ ಅಪರಾಧಿನೇ ಅಲ್ಲ. ಮೆಡಿಕಲ್ ಇನ್ನು ಪ್ರೂವ್ ಮಾಡಕ್ ಆಗ್ಲಿಲ್ಲ, ಇನ್ವೆಸ್ಟಿಗೇಷನ್ ಅಲ್ಲೂ ಪ್ರೂವ್ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ಅಂತ ಪ್ರಕರಣಗಳು ತುಂಬಾ ನಡೆದು ಹೋಗಿದೆ. ನ್ಯಾಯಿಕ ವ್ಯವಸ್ಥೆ ಏನಾಗಿದೆ ಅಂದ್ರೆ, 100 ಅಪರಾಧಿಗಳನ್ನ ಬಿಟ್ಟರು ಪರವಾಗಿಲ್ಲ, ನಾವು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ. ಹಾಗಾಗಿ ನ್ಯಾಯದಾನದ ಪ್ರಕ್ರಿಯೆ ಏನಿದೆಲ್ಲ ತುಂಬಾ ಸ್ಲೋ ಆಗಿದೆ. ಅದು ಶೀಘ್ರಗತಿಯಲ್ಲಿ ಆಗಿರ್ಬೇಕಂದ್ರೆ ಸರ್ಕಾರಗಳು ನಿರ್ದಿಷ್ಟವಾದ ವ್ಯಕ್ತಿಯನ್ನ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಹುಡುಕಿದ್ದೇ ಆಯ್ತು ಅಂದ್ರೆ ಕಾನೂನಿನಲ್ಲಿ ಕೂಡ ಅವಕಾಶಗಳಿದೆ. ಪೋಕ್ಸೋದಲ್ಲಿ ವಿತಿನ್ 90 ದಿನಗಳಲ್ಲಿ ಚಾರ್ಜ್ ಶೀಟ್ ಆಗ್ಬೇಕು, 6 ತಿಂಗಳಲ್ಲಿ ಟ್ರಯಲ್ ಮುಗಿಬೇಕಂತ ಹೇಳ್ತಿದ್ದಾರೆ. ಅದೇ ರೀತಿ ಸ್ಪೆಷಲ್ SST ಪ್ರೊವಿನ್ಷನ್ ಆಕ್ಟ್ ಅಲ್ಲೂ ಆಗಿದೆ. ಸೊ ಈ ತರ ಮಹಿಳೆಯರಿಗೆ ಸಂಬಂಧಪಟ್ಟಂತ ಪ್ರಕರಣಗಳಲ್ಲಿ ಬೇಗ ನಡೆಸಬೇಕು ಅನ್ನೋದಿದೆ ಕಾನೂನಿನಲ್ಲಿ. ನ್ಯಾಯಿಕ ವ್ಯವಸ್ಥೆ ಅದನ್ನ ಕೈಗೆತ್ತಿಕೊಳ್ಬೇಕು. ಆಗ್ಬೋದು ಸರ್, ಏನು ಬೇರೆ ಬೇರೆ ಎಲ್ಲ ಪ್ರಕರಣದಲ್ಲಿ ನಮ್ಮ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಶೂಟೌಟ್ ಪ್ರಕರಣಗಳಂತೂ ಸಾಕಷ್ಟು ಆಗೋಗಿದೆ. ಆಮೇಲೆ ಅಧಿಕಾರಿಗಳು ಅದನ್ನ ತನಿಖೆ ಎದುರಿಸ್ತಾರೆ, ತೊಂದರೆ ಇಲ್ಲ. ಆದ್ರೆ ಆಗಿದಾವೆ, ಆಗೋಕ್ಕೂ ಅವಕಾಶ ಇದೆ. ಅಧಿಕಾರಿಗಳ ಮನಸ್ಸು ಅದನ್ನ ಹೇಳುದು ಆಗ್ಬೇಕು. ಅವರಿಂದ ಸಮಾಜ ಅಂತೂ ಉದ್ಧಾರ ಆಗಲ್ಲ, ಜೊತೆಗೆ ಅವರ ಫ್ಯಾಮಿಲಿಗೂ ಕೂಡ ಅವರು ಯಾವಾಗ್ಲೂ ಕಂಟಕನೆ. ಅವರಿಂದ ಏನ್ ಆಗ್ಬೇಕಿಲ್ಲ ನಮ್ಗೆ. ಸೊ ಅಂತವ್ರಿಗೆ ಅಂತ ಶಿಕ್ಷೆ ಆಗ್ಬೇಕು. ಒಳ್ಳೆ ಪಾಯಿಂಟ್ ಕೂಡ ಎತ್ತಿದ್ರಿ. ಏನ್ ಹೇಳಿದ್ರು ಅಂತ ಅಂದ್ರೆ, ಅದು ಏನು ಕೇಸ್ ಅದು ನಡೆಯುತ್ತೆ, ಡಿಲೇ ಆಗುತ್ತೆ ಅಂತ, ಆ ಟೈಮಿಂಗ್ ಏನಿದೆ ಅದು ನಾರ್ಮಲ್ ಪೀಪಲ್ಗಾದ್ರೆ ತುಂಬಾ ಡಿಲೇ ಮಾಡ್ತಾರೆ. ಅದೇ ಹೈಯರ್ ಅಥಾರಿಟಿ ಇರೋರು, ಹೈ ಪವರ್ ಇರೋರಿಗೆ ಮಾತ್ರ ಇಷ್ಟು ದಿನ ಅಂತಂದ್ರೆ ಇಷ್ಟು ದಿನದೊಳಗಡೆ ಸಾಲ್ವ್ ಮಾಡ್ತಾರಲ್ಲ, ಅದ್ ಯಾಕೆ? ಅದೇ ತರ ಎಲ್ಲ ಕಾಮನ್ ಪೀಪಲ್ಗೂ ಮಾಡ್ಬೇಕಲ್ವಾ? ಅವ್ರಿಗೇನ್ ಈಗ ಮೇಲ್ಗಡೆ ಅಥಾರಿಟಿ ಏನಿದೆ, ಹೈಯರ್ ಅಥಾರಿಟಿ ಅವರಿಗೆ, ಅವ್ರಿಗೆ ಏನಾದ್ರು ಅನ್ಯಾಯ ಆಗಿದ್ರೆ, ಅವರಿಂದ ಏನಾದ್ರು ಲೂಟಿ ಆಗಿದ್ರೆ, ರಾಬರೀಸ್ ಏನಾದ್ರು ಆಗಿದ್ರೆ, ಅವ್ರಿಗೆ ಇಂಥ ಟೈಮಲ್ಲಿ ಬೇಕು, ನನಗಿತ್ತು ಯಾರ್ಯಾರು ಮಾಡಿದ್ದಾರೆ ಅನ್ನೋದು ಒಂದು ನನಗೆ ಬೇಕು ಅಂತ ಅಂದ್ರೆ ಅವ್ರು ಟಕ್ಕಂತ ಅಲ್ಲಿ ಬಂದು ಪೊಲೀಸ್ ಅಥಾರಿಟೀಸ್ ಯಾರ್ಯಾರು ಇರ್ತಾರೆ ಅವ್ರು ಬಂದು ಕೊಡ್ತಾರೆ. ಅದೇ ತರ ನಾರ್ಮಲ್ ಪೀಪಲ್ ಏನಕ್ಕೆ ಬೇಗ ಟೈಮ್ ಆಗಲ್ಲ? ಅಷ್ಟು ವರ್ಷಗಳ ಕಾಲ ಏನಕ್ಕೆ ಡಿಲೇ ಮಾಡ್ಬೇಕು? ಇಟ್ಸ್ ರಾಂಗ್ ಅಲ್ವಾ ಸರ್? ಸೊ ಆತರ ಮಾಡ್ಬಾರ್ದು. ಎಲ್ಲಾರನು ಕಾಮನ್ ಆಗಿ ನೀವು ನೋಡ್ಬೇಕಂತಂದ್ರೆ, ಪೊಲಿಟಿಕಲ್ ಆಗಿರೋದ್ರು ನಾವು ಲೀಡ್ ಮಾಡ್ತಿದೀವಿ ಅಂತಂದ್ರೆ ಅಫ್ಕೋರ್ಸ್ ನೀವು ಲೀಡ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಗೆ ಹೆಂಗ್ ಬೇಕೋ ಹಂಗ್ ನೋಡ್ಕೊಳಕ್ಕಾಗಲ್ಲ. ನಿಮ್ಮ ಮನೇಲಿ ರೈಡ್ ಆಗಿದ್ರೆ, ನಿಮ್ಮ ಮನೇಲಿ ರಾಬರಿ ಆಗಿದ್ರೆ, ಇನ್ವೆಸ್ಟಿಗೇಷನ್ ಮಾತ್ರ 1-2 ದಿನದಲ್ಲಿ ನೀವು ಎಷ್ಟು ಪ್ರೆಷರ್ ಹಾಕ್ತೀರಾ ಪೊಲೀಸ್ಗಳ ಮೇಲೆ, ಎಷ್ಟು ಪ್ರೆಷರ್ ಹಾಕ್ತೀರಾ IAS ಆಫೀಸರ್, DC ಗಳ ಮೇಲೆ. ಅದೇ ತರ ಕಾಮನ್ ಪೀಪಲ್ಗೆ ಈ ತರ ಅನ್ಯಾಯ ಆಗಿದೆ ಅಂತ ಅಂದ್ಮೇಲೆ ಅವ್ರಿಗೂ ಕೂಡ ಒಂದು ಕಾಲ್ ತಗೋಬೇಕಲ್ವಾ ನೀವು? ಈ ತರ ಆಗಿದೆ, ಬೇಗ ಇದನ್ನ ಸಾರ್ಟ್ ಔಟ್ ಮಾಡ್ಬೇಕು, ಬೇಗ ಶಿಕ್ಷೆ ಮಾಡಿರೋರಿಗೆ, ಅನ್ಯಾಯ ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಅಂತ ಬೇಗ ತಗೋಬೇಕು ನೀವು. ಅದ್ಬಿಟ್ಟು ಡಿಲೇ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಇಟ್ಸ್ ವೇಸ್ಟ್ ಅಂತ ಹೇಳ್ಬೋದು.
ಹಂಗೆ ಆಗತ್ತೆ. ಅದೇ ಕಾನೂನೇ ಹೆಂಗಿದೆ, ಏನ್ ಮಾಡಕ್ಕಾಗಲ್ಲ ನಮ್ಗೆ. ಒಬ್ಬ ರಾಜಕಾರಣಿ ಯಾರೋ ರಾಜಕಾರಣಿ ಫೋನ್ ಮಾಡಿದ ತಕ್ಷಣ ಕೆಲಸ ಆಗತ್ತೆ. ಸಾಮಾನ್ಯ ವ್ಯಕ್ತಿಗೆ ಆಗೋದೇ ಇಲ್ಲ. ಒಂದು ಯಾವ್ದೋ ಒಂದು ಕೆಲಸಕ್ಕೆ FIR ಆಗ್ಬೇಕು ಅಂದ್ರೆ 1 ವಾರ ಕಾಯಬೇಕಾಗತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಫೋನ್ ಬರ್ತಾನೆ ಇರುತ್ತೆ, ಆಗೋದಿಲ್ಲ. ಇಲ್ಲಿ ಕಾನೂನು ಇರಬೇಕು, ಜನಾನೇ ಬದಲಾವಣೆ ಆಗಬೇಕು. ಈ 5 ವರ್ಷದ ರಾಜಕಾರಣಿಗಳ ಮಾತನ್ನು ಕೇಳ್ಕೊಂಡು ವರ್ಷಾನುಗಟ್ಲೆ 45 ವರ್ಷ ಜಾಬ್ ಮಾಡ್ತಾ ಇರುವಂತವ್ರು ಅವ್ರ ಬದಲಾವಣೆ ಆಗ್ಬೇಕಾಗತ್ತೆ. ಯಾರೇ ಇರ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೂ ಕೂಡ ನಾನು ಅದನ್ನ ಏನೇ ಆದ್ರೂ ಕೂಡ ನೋಡ್ಕೋತೀನಿ ಅಂತ ಆಗ್ಬೇಕು. ಬೇರೆಯವ್ರಿಗೋಸ್ಕರ ರಾಜಕಾರಣಿ ಮಾತನ್ನ ಕೇಳೋದು, ಹಂಗ್ ಮಾಡೋದು ತಪ್ಪ. ನೀವು ಹೇಳೋದು ಸರಿ ಇದೆ, ಬಟ್ ಏನ್ ಮಾಡ್ಬೇಕು ಮೇಡಮ್? ಸಾಮಾನ್ಯ ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿ ನೋಡ್ಬೇಕಲ್ಲ. ಯಾಕೆ ಎಲ್ರು ಅಂತಕರಣ ನೆಲಗಟ್ಟಲ್ಲಿ ಯಾವುದೋ ಒಂದು ಪ್ರಕರಣ ದಾಖಲಾಗ್ಲಿ, ಯಾಕಂದ್ರೆ ಅನ್ಯಾಯಕ್ಕೊಳಗೋದವ್ರು ಮಾತ್ರ ಸ್ಟೇಷನ್ ಮೆಟ್ಲತ್ತೋದು, ಒಂದು FIR ಸುಮ್ನೆ ಯಾರು ಒಂದು ರಿವೆಂಜ್ಗೋಸ್ಕರ ಯಾವುದೇ ಒಂದು ಅದು ಈ ತರ ಪ್ರಕರಣದಲ್ಲಿ ಮಾಡೋದಿಲ್ಲ. ಸೊ ಆ ತರ ಆದಾಗ ನಿಜವಾಗ್ಲೂ ಆ ಅನ್ಯಾಯಕ್ಕೊಳಗಾದಂತ ಸಂತ್ರಸ್ತೆ ಅಣ್ಣನಾಗಿ, ತನ್ಮನಾಗಿ, ಇಲ್ಲ ಯಾವುದೋ ಒಬ್ಬ ಅಂತಕರಣದ ಅಧಿಕಾರಿಯಾಗಿ, ಅವಕಾಶ ಇರ್ತಕ್ಕಂತ ತನ್ನ ಪವರ್ ಅನ್ನ ಯೂಸ್ ಮಾಡುವಂತ ಅಧಿಕಾರಿಯಾಗಿ ಕೆಲಸ ಮಾಡಿದ್ರೆ ಖಂಡಿತ ಸರ್ ಪ್ರಕರಣಕ್ಕೆ ನಾವು ಒಂದೊಳ್ಳೆ ಎಂಡ್ ಅನ್ನ ಪಡಿಬಹುದು. ಆದ್ರೆ ಇಲ್ಲಿ ಆಗ್ತಿರೋದೇ ಅಧಿಕಾರಿಗಳ ಒಂದು ಅಧಿಕಾರ ದುರ್ಬಳಕೆ ಅಂತ. ಹಂಗೆ ಆಯ್ತಲ್ಲ ವಿಧಾನಸೌಧದಲ್ಲಿ ಪಾಪ ಬೇಸತ್ತು ಬೈಕನ್ನೇ ಅವ್ನು ಸುಟ್ಟಾಗ್ದವನು ಪೆಟ್ರೋಲ್ ಹಾಕಿ, FIR ತಗೊಳ್ತಾ ಇಲ್ಲ ಅಂತ. ಸೊ ಹಂಗಾಗತ್ತೆ. ಈಗ ಮಹಿಳೆಯರ ಸ್ವಯಂ ರಕ್ಷಣೆಗಾಗಿ ಕೌಶಲ್ಯ ತರಬೇತಿ ಏನಾದ್ರು ಬೇಕಾ? ಅಂದ್ರೆ ಎಜುಕೇಶನ್ ಆಗಿರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಧೈರ್ಯವಾಗಿ ಓಡಾಡಬೇಕು ಅಂತಂದ್ರೆ ಎಂತ ತರಬೇತಿ ಬೇಕು? ಯಾಕಂದ್ರೆ ಈಗ ನಾವು ಎಲ್ಲಿ ಔಟ್ಸೈಡ್ ಕಂಟ್ರೀಸ್ ಅಲ್ಲಿ, ಏನ್ ಫಾರಿನ್ ಕಂಟ್ರೀಸ್ ಅಲ್ಲಿ ಏನ್ ನೋಡ್ತೀವಿ, ರೈಟ್ ಟು ಎಜುಕೇಶನ್ ಅಂತ ಒಂದ್ ಇರುತ್ತೆ. ಸೊ ರೈಟ್ ಟು ಎಜುಕೇಶನ್ ಜೊತೆಗೆ ನಮ್ದು ಸೆಕ್ಷುವಲ್ ಏನ್ ಹರಾಸ್ಮೆಂಟ್ ಆಗುತ್ತೆ ಅದ್ರ ಮೇಲೆ ಎಜುಕೇಶನ್ ಅನ್ನೋದು ಕೊಡ್ತಾರೆ. ಸೊ ಈಗ ಬಂದಿರೋ ಔಟ್ ಜನರೇಷನ್ ಅದ್ ಬಿಟ್ಟು ಸ್ಕೂಲ್ ನಲ್ಲಿ ಏನು ನಾರ್ಮಲ್ ಸಬ್ಜೆಕ್ಟ್ಸ್ ಗಳ ಜೊತೆ ಹೇಳ್ಕೊಡ್ತಿದ್ದಾರೆ, ಇದನ್ನು ಒಂದು ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಬೆಳೆಯೋ ಅಂತ ಮಕ್ಕಳಿಗೆ ಇದನ್ನ ಕೊಟ್ರೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ಯಾರ ಜೊತೆ ಹೆಂಗ್ ಬಿಹೇವ್ ಮಾಡ್ಬೇಕು, ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಎಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಇಷ್ಟು ಇಂಪ್ಲಿಮೆಂಟ್ ಆದಾಗ ನಮ್ ಕಂಟ್ರಿ ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಹಳ ಆಕ್ರೋಶದಿಂದ ಮಾತಾಡ್ತಾ ಇದ್ರು ಮೇಡಮ್. ಈಗ ಸಹಜವಾಗಿ ಅವ್ರು ಹೇಳ್ದಂಗೆ ಬೇಸರ ಇದೆ. ಯಾಕಂದ್ರೆ ಮಹಿಳೆಗೆ ಕುಟುಂಬದಲ್ಲೂ ಕೂಡ ನೆಮ್ಮದಿ ಇರೋದಿಲ್ಲ, ಹೊರಗಡೆ ಬಂದ್ರೆ ಇಂಥ ಪರಿಸ್ಥಿತಿ, ನಮಗೂ ಕೂಡ ಬೇಸರ ಆಗುತ್ತೆ. ಆದ್ರೆ ಬೇರೆ ದೇಶಗಳಲ್ಲಿ ಚೀನಾ ಅಂತ ಬಂದಾಗ 80% ಮಹಿಳೆಯರು ದುಡಿತಾ ಇದ್ದಾರೆ, ಪುರುಷರ ತರಾನೇ ಅವರಿದ್ದಾರೆ. ಬಟ್ ನಮ್ಮಲ್ಲಿ ಹೆಂಗಿಲ್ಲ, ಯಾಕೆ ಅಂತ? ನಮ್ಮಲ್ಲಿ ಮೂಲ ತಳಹದಿನೇ ಹೇಳ್ತಾರಲ್ಲ, ಮೊದಲನೇದಾಗಿ ಮೂಲಭೂತವಾಗಿ ಮಹಿಳೆಗೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು, ಮಹಿಳೆಯನ್ನ ಒಂದು ಸಮಾನವಾಗಿ ಅವಳು ಒಂದು ಜೀವಿ ಅಂತ ನೋಡಿರೋದು ಬುದ್ಧ. ಅದಾದ್ಮೇಲೆ ಬಸವಣ್ಣ ತನ್ನ ಒಂದೇನು ಅನುಭವ ಮಂಟಪದಲ್ಲಿ ಅವಳಿಗೆ ಅವಕಾಶ ಕೊಟ್ಟಿದ್ದು. ಆಮೇಲೆ ಬಾಬಾ ಸಾಹೇಬರ ಸಂವಿಧಾನದಿಂದಲೇ ಮಹಿಳೆಗೆ ಪೂರ್ಣ ಪ್ರಮಾಣದ ಸಮಾನತೆ, ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿರೋದು. ಆದ್ರೆ ಅವು ಈ ಕುಟುಂಬ ವ್ಯವಸ್ಥೆ ಅನ್ನೋದೇನಿದೆಯಲ್ಲ, ಆ ಮಹಿಳೆ ಹೊರಗಡೆ ಹೋದ್ರೆ ಅವಳಿಗೆ ಅಸುರಕ್ಷತೆ, ಅವಳಿಗೆ ಅಧಿಕಾರದ ಕೆಲಸ ಮಾಡಂತ ಸ್ಥಳದಲ್ಲಿ ಅಸುರಕ್ಷತೆ, ಇದೆಲ್ಲವೂ ಕೂಡ ನಮ್ಮ ಮನಸ್ಥಿತಿ ಮೇಲೆನೆ ಅವಲಂಬಿತ ಆಗಿದೆ ಸರ್. ನಾವ್ ಯಾವಾಗ ಮಹಿಳೆಯನ್ನು ಅವಳಿಗೂ ಅವಕಾಶ ಇದೆ, ಅವಳು ನನ್ನ ಸಮಾನಳು ಅಂತ ಯಾವಾಗ ನೋಡ್ತಾ ಇರಲ್ಲ, ಆವಾಗ ನಾವೇನಾದ್ರೂ ಬದಲಾವಣೆಯನ್ನ ನಿರೀಕ್ಷಿಸಬಹುದು. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಾನವ ಹಕ್ಕು ಸಂರಕ್ಷಣಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ KNC ಸುರೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ನಿಮ್ಮಂದೇನೆ ಬರ್ಬಿಡ್ತೀನಿ, ಲೇಟ್ ಆಯ್ತು ನಮಗೆ. ಓಕೆ, ನೋಡ್ತಾ ಇದ್ರಿ ಇತ್ತೀಚಿನ ಪ್ರಕರಣವನ್ನ ನೋಡ್ತಾ ಇದ್ರಿ. ಒಬ್ಬ ಮಾನವ ಹಕ್ಕು ಸಂರಕ್ಷಣಾ ರಾಜ್ಯಾಧ್ಯಕ್ಷರಾಗಿ ನೀವು ಈ ಪ್ರಕರಣವನ್ನ ನೋಡಿದಾಗ ಏನ್ ಅನಿಸ್ತದೆ ನಿಮ್ಗೆ? ಸರ್, ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಸರ್ಕಾರ ಮಾಡ್ತಿದೆ, ಅದು ಇಂಪ್ಲಿಮೆಂಟ್ ಆಗ್ತಿಲ್ಲ ಇವತ್ತು. ಏನಂತಂದ್ರೆ ಇವತ್ತು ನಮ್ಮಲ್ಲಿ ಹೆಣ್ಮಕ್ಳು ಹೊರಗಡೆಯಿಂದ ಬಂದವರು, ಯಾಕೆಂದ್ರೆ ನಾನು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀನಿ ಅಂತ ತಿಳ್ಕೊಳ್ಳೋದು ಬೇಡ. ಯಾಕೆಂದ್ರೆ ಮೈ ತುಂಬ ಬಟ್ಟೆ ಹಾಕೊಂಡಾಗ ಅವರು ಇದು ಸ್ವಲ್ಪ ನಮ್ಮಲ್ಲಿ ತಡೆಗಟ್ಟಬಹುದು. ಯಾಕೆಂದ್ರೆ ಇವತ್ತು ದಿವಸ ಎಲ್ಲೇ ಒಂದು ಪಾರ್ಟಿಗೆ ಹೋಗ್ಲಿ, ಒಂದು ಇದಕ್ಕೆ ಹೋಗ್ಲಿ, ನಮ್ಮ ಕಲ್ಚರ್ನ ಮರಿತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಏನಾಗ್ತಿದೆ, ನೋಡಿದಂತ ಬೇರೆ ವಿಕೃತ ಕಾಮಿಗಳಿಗೆ ಅದನ್ನ ಅಡ್ವಾಂಟೇಜ್ ತಗೊಂಡು ಇವತ್ತು ಈ ತರ ಕೃತ್ಯಗಳು ನಡೀತಾ ಇದೆ ಸರ್. ಈ ತರ ಅದಕ್ಕೆ ನಾನು ಹೇಳ್ತೀನಿ ಅಂತಂದ್ರೆ, ಇವತ್ತು ಮನೇಲಿ ಪೇರೆಂಟ್ಸು ದಯವಿಟ್ಟು ಹೆಣ್ಮಕ್ಳಿಗೆ ಮನೆಗೆ ಬರೋವರೆಗೂ ಅವ್ರಿಗೆ ಫೋನ್ ಮಾಡಿ ಅವರ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಸ್ಟೇಷನ್ಗಳದು ಅಷ್ಟೇ, ಈ ಥರ ಆದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಅಟ್ಲೀಸ್ಟ್ ಒಂದು ಕಂಪ್ಲೇಂಟ್ ತೊಗೊಂಡು ವೆರಿಫಿಕೇಶನ್ ಮಾಡಬೇಕು. ಯಾರೋ ಒಬ್ಬ ನನಗೆ ಫೋನ್ ಮಾಡ್ತಿದ್ದಾನೆ, ಸರ್ ಈ ಥರ ನೋಡಿ ಸರ್ ಅಂದಾಗ, ಆಯ್ತು ಬಿಡಮ್ಮ ಹೋಗಮ್ಮ ಅನ್ನೋದು ಬೇಡ, ಅವ್ರನ್ನ ವೆರಿಫಿಕೇಶನ್ ಮಾಡಿ ದಯವಿಟ್ಟು ಅವ್ರಿಗೆ ರಕ್ಷಣೆ ಕೊಡಿ. ಹಾಗೆ ಸ್ಕೂಲ್ಗಳದು ಅಷ್ಟೇ, ಮಕ್ಳುಗಳಿಗೆ ಅರಿವು ಮೂಡಿಸಿ ಅಂತ ಹೇಳ್ತೀನಿ. ಆಮೇಲೆ ಇವತ್ತು ನಮ್ಮ ಮಹಿಳಾ ಎಷ್ಟು ಠಾಣೆಗಳಿದೆ, ಅಲ್ಲೂ ಅಷ್ಟೇ, ಅಲ್ಲೊಂದು ಕಂಪ್ಲೇಂಟ್ ಕೊಟ್ಟಾಗ ಏನೋ ಅಂತ ಕೇರ್ಲೆಸ್, ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ನಾನು ಹೇಳ್ಕೊಡ್ತೀನಿ ಸರ್. ಯಾವುದೇ ರೀತಿ ಆದರೂ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಸುರಕ್ಷತೆ
ಏನು ಆ ಹೆಣ್ಮಕ್ಳಿಗೆ ನಾವು ಯಾವ ರೀತಿ ಅರಿವು ಮೂಡಿಸೋದಂತಾಗಲಿ, ಇಲ್ಲ ನಿನ್ಗೆ ಯಾರ ಮೇಲಾದರೂ ನಿನ್ಗೆ ಫೋನ್ ಬಂದಾಗ ಅವ್ರನ್ನ ವೆರಿಫಿಕೇಷನ್ ಮಾಡಿ ಯಾರವನು ಏನಕ್ಕೆ ಈ ಥರ ಮಾಡಿದ್ದಾನೆ ಅನ್ನೋದು ಕೂಲಂಕುಷವಾಗಿ ಅವ್ರ ಬಗ್ಗೆ ವೆರಿಫಿಕೇಷನ್ ಮಾಡಿ ಅವ್ರನ್ನ ಕರೆಸಿ ಮುಂದೆ ಆಗದೆ ಇರೋಂಥ ಅನಾಥರು ಇಲ್ಲಿಯೇ ತಡೆಗಟ್ಟಲಿ ಅಂತ ನಾನು ಹೇಳ್ತೀನಿ ಸರ್. ನೀವು ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ, ಜೊತೆಗೆ ಡ್ರೆಸ್ ಕೋಡ್ ಬಗ್ಗೆ ಹೇಳಿದ್ರಿ. ಮಹಿಳೆಯರ ಡ್ರೆಸ್ ಕೋಡ್ ಇಂದ ಇತ್ತೀಚಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ನಾವು ನಮ್ಮ ಸಂಸ್ಕೃತಿನ ಮರಿತಾ ಇದ್ದೀವಿ. ಚಿಕ್ಕ ಮಕ್ಕಳ ಮೇಲೂ ಆಗ್ತಿದೆಯಲ್ಲ ಸರ್, ಅವ್ರಿಗೆ ಯಾವ ರೀತಿಯಾಗಿ ಡ್ರೆಸ್? ಚಿಕ್ಕ ಮಕ್ಕಳ ಮೇಲೆ ಏನಾಗ್ತಿದೆ ಅಂತಂದ್ರೆ ಇವತ್ತು ನಾವು ಮಕ್ಕಳು ಹೆಣ್ಮಕ್ಳು ಅನ್ನೋದನ್ನ ನಾವು ಏಕೆಂದ್ರೆ ತಾಯಿ ತಂದೆ ಆದವರು ಹೆಣ್ಮಕ್ಳನ್ನ ಯಾವ ರೀತಿ ಇಟ್ಕೋಬೇಕು ಮನೆಗಳಲ್ಲಿ. ಚಿಕ್ಕ ಮಗು ಇರಲಿ, ಚಿಕ್ಕ ಮಗು ಆದ್ರೂ ಅದನ್ನ ಸುರಕ್ಷತೆ ಮಾಡ್ಬೇಕು. ಅದನ್ನ ಎಲ್ಲೋ ಕರ್ಕೊಂಡು ಹೋಗೋದು, ಎಲ್ಲೋ ಬಿಟ್ಬಿಡೋದು, ಕರ್ಕೊಂಡೋಗಿ ಬಿಟ್ಬಿಟ್ಟು ತಿರ್ಗಿ ಎಲ್ಲೋ ಫಿಲಮ್ಗೆ ಹೋಗೋದು, ಎಲ್ಲೋ ಟಿವಿ ನೋಡ್ತಾ ಇರೋದು. ಇವತ್ತೇನಾಗುತ್ತೆ, ಅಕ್ಕಪಕ್ಕದ ಮನೆಯಲ್ಲಿ ವಿಕೃತ ಕಾಮಗಳು ಇರ್ತಾರೆ, ಇದಕ್ಕೆ ಅಂತಾನೆ ಇರ್ತಾರೆ. 5 ಬೆರಳು ಸಮ ಇರೋದಿಲ್ಲ, ಬೇರೆ ಯಾರು ಮಾಡೋದಿಲ್ಲ, ಅಕ್ಕಪಕ್ಕದಲ್ಲಿರೋರು ನೋಡ್ಕೊಂಡಿರ್ತಾರೆ. ಇದನ್ನ ನೋಡ್ಕೊಂಡು ಏನ್ ಮಾಡ್ತಾರೆ, ಈ ತರ ಕೆಲ್ಸಗಳನ್ನ ಕೃತ್ಯಗಳು ಮಾಡ್ತಾ ಇರ್ತಾರೆ. ಆ ಕೃತ್ಯಗಳು ಮಾಡೋದಕ್ಕೆ ಯಾರು ಅವಕಾಶ ಕೊಡ್ತಾರೆ? ನಾವೇ ಅವಕಾಶ ಕೊಟ್ಟಂಗಾಗೋದು. ಅದಕ್ಕೆ ನಾವು ಜಾಗೃತರಾಗಿ ಆ ಹೆಣ್ಮಕ್ಳದ್ದು ಯಾವ ರೀತಿ ಸೇಫ್ ಮಾಡಬೇಕು ಅದನ್ನ ಮಾಡಿದ್ರೆ ಈ ತರ ವಿಕೃತಿ ಆಗುವಂಥದ್ದು ತಡೆಗಟ್ಟಬಹುದು ನಾವು. ಹೆಣ್ಮಕ್ಳನ್ನಾಗಿ ಇಷ್ಟು ದೊಡ್ಡದೊಂದು ಗಾಜಿನ ಮನೆ ಮಾಡಿ ಇಟ್ಬಿಡ್ರಿ ಸರ್, ಅವಾಗೇ ಅವಳು ಹೇಗಂದ್ರೆ ತುಂಬಾ ಸುರಕ್ಷಿತವಾಗಿರ್ತಾಳೆ. ಬೇಡ ಅವಳಿಗೆ ಉಸಿರಾಡೋದಕ್ಕೂ ಕೂಡ ಒಂದು ಸಣ್ಣ ಹೋಲ್ ಮಾಡ್ಬಿಡಿ, ಗಾಜಿನ ಮನೆಯಲ್ಲಿ ಇಟ್ರೆ ಅವಳು ಸೇಫ್ ಆಗಿರ್ತಾಳೆ. ಅವಳಿಗೆ ಯಾಕೆ ಅವಳಿಗೆ ಮೈ ತುಂಬಾ ಬಟ್ಟೆ ಹಾಕಿ ಗಾಜಲ್ಲಿಡಿ, ಇಲ್ಲ ಹೊರಗೆ ಹೋಗ್ಬೇಡ ಅಂತೇಳಿ ಗಾಜಲ್ಲಿಡಿ, ತಂದೆ ತಾಯಿ ಅಣ್ಣ ತಮ್ಮ ಒಂಥರ ಸ್ಪಾಟ್ ತರ ಹೋಗಿ ಆ ತರ ಆದ್ರೆ ಅಲ್ಲ. ನಾವು ಅವಳು ನನ್ನ ಸಮಾನಳು, ನನ್ನ ಮನಸ್ಥಿನೇ ಮೊದಲು ಬದಲಾಯಿಸ್ಲಿ ಅನ್ನೋದಕ್ಕಿಂತ ನಮ್ಮನ್ನೇ ನಾವೇ ಸುರಕ್ಷತೆ ಮಾಡ್ಕೊಳ್ಳೋದಿದೆ ಅಲ್ಲ ಸರ್. ಇಟ್ ಈಸ್ ಟು ತುಂಬಾ ಅಮಾನವೀಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಅದೇ ಹೆಣ್ಮಕ್ಳಿಗೆ ಹೇಳೋದ್ರ ಬದಲು ಗಂಡ್ ಮಕ್ಳಿಗೆ ಹೇಳ್ಬೋದು. ಅವ್ರನ್ನೇ ನಾವು ನೀವು ಅಕ್ಕಪಕ್ಕ ಹೆಣ್ಮಕ್ಳು ಇರ್ತಾರೆ, ನೋಡ್ಕೊಂಡು ಓಡಾಡಪ್ಪ, ನೀನು ನಿಮ್ಮ ಅಕ್ಕ ತಂಗಿ ಇರ್ತಾರೆ ಆತರ ಮಾಡ್ಬಾರ್ದು ಅಂತ ಅವರಿಗೂ ಎಜುಕೇಟ್ ಮಾಡ್ಬೋದಲ್ವಾ? ಯಾಕೆ ಹೆಣ್ಮಕ್ಳಿಗೆ ಇದೇ ತರ ಬಟ್ಟೆ ಹಾಕ್ಬೇಕು, ಇದೇ ತರ ಇರ್ಬೇಕು? ಐ ಅಗ್ರಿ, ಬಟ್ಟೆ ಹಾಕ್ಬೇಕು, ಯಾವ ತರ ಡೀಸೆಂಟ್ ಆಗಿರ್ಬೇಕು, ಎಲ್ಲಿ ಯಾವ ತರ ಇರ್ಬೇಕು ಕಲ್ಸಿ ಬೇಡ ಅಂತ ಅನ್ನಲ್ಲ. ಬಟ್ ಆದ್ರೆ ಗಂಡ್ ಮಕ್ಳಿಗೂ ಹೇಳ್ಕೊಡಿ, ಅಕ್ಕಪಕ್ಕ ಹೆಣ್ಮಕ್ಳು ಇರ್ತಾರೆ, ನೀವು ನೋಡ್ಕೊಂಡು ಓಡಾಡಿ, ನೋಡ್ಕೊಂಡು ಮಾತಾಡಿ, ಯಾರನ್ನು ಕೀಳಾಗಿ ನೋಡ್ಬೇಡಿ ಅಂತ ಅವ್ರಿಗೂ ಎಜುಕೇಟ್ ಮಾಡ್ಬೇಕು. ಯಾರಿಗೂ ಇಲ್ಲಿ ಯಾರು ಹಾರ್ಮ್ ಮಾಡೋದು, ಯಾರನ್ನು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಯಾರಿಗೂ ರೈಟ್ಸ್ ಇಲ್ಲ ಸರ್. ಇಲ್ಲಿ ಮಹಿಳೆನೂ ಕೂಡ ಅವನಂತೆ ಮನುಷ್ಯಳಲ್ವಾ, ಪುರುಷನಂತೆ ಮನುಷ್ಯಳಲ್ವಾ? ಅವಳಿಗೂ ಅವಕಾಶಗಳು, ಅವಳಿಗೂ ಆಶೆ ಆಕಾಂಕ್ಷೆಗಳು, ಅವಳಿಗೂ ಏನೋ ಸಾಧನೆ ಮಾಡ್ಬೇಕನ್ನೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಒಬ್ಬೊಬ್ಬ ಪುರುಷ ಬಂದ್ ಕಾಡ್ತಾ ಇದ್ರೆ ಸೊ ಸುರಕ್ಷತೆಯನ್ನು ಮನೆಯಲ್ಲಿ ಇಲ್ಲ ತಂದೆಯಿಂದಾನೇ ಸಾಕಷ್ಟು ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ. ಅಂತ ಪ್ರಕರಣಗಳು ನಮ್ ಕಣ್ ಮುಂದೆ ಇದಾವೆ. ವಿದ್ಯೆ ಕಲಿಸ್ತಕ್ಕಂತ ಶಿಕ್ಷಕನಿಂದಾನೇ ಅತ್ಯಾಚಾರಗೊಳಗಾಗ್ತಾ ಇದ್ದಾರೆ. ಅಂತ ಪ್ರಕರಣಗಳು ನಮ್ ಕಣ್ ಮುಂದಿದಾವೆ. ಯಾವ್ದೋ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಇವತ್ತೇ ಆಗಿದೆ FIR. ನೆಲಮಂಗದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವನ ಮೇಲೆ 5 ಜನ ಹೆಣ್ಮಕ್ಳ ಮೇಲೆ ಆತ ಅತ್ಯಾಚಾರ ಪ್ರಕರಣವನ್ನ ಮಾಡಿದ್ದೇನೆ ಬೋರ್ಡಿಂಗ್ ಸ್ಕೂಲಲ್ಲಿ. ಸೊ ಇಂಥ ಪ್ರಕರಣಗಳನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಪುರುಷ ಮನಸ್ಥಿತಿಯ ಕಾರಣ ಅವ್ರಿಗೆ ನಾವು ಟ್ರೈನ್ ಮಾಡ್ಬೇಕು, ಅವ್ರಿಗೆ ನಾವು ಎಜುಕೇಟ್ ಮಾಡ್ಬೇಕು, ಅವ್ರಿಗೆ ಸರ್ಕಾರಗಳಿಂದ ಮುಖ್ಯವಾದ ಪಾಠ ಆಗ್ಬೇಕು. ಜೆಂಡರ್ ಸೆನ್ಸಿಟಿವಿಟಿ ಏನ್ ಲಿಂಗ ಸೂಕ್ಷ್ಮತೆ ಅನ್ನೋದಿದೆಯಲ್ಲ, ನಿನ್ನ ತರನೇ ಆ ಹೆಣ್ಣು ಮಗಳು ನಿನ್ನಷ್ಟೇ ಅವಕಾಶಗಳನ್ನ ಹೊತ್ಕೊಂಡು ಬಂದಿದ್ದಾಳೆ, ನಿನ್ನಷ್ಟೇ ಸಮಾನವಾಗಿ ಅವಳನ್ನ ನೋಡ್ಬೇಕನ್ನೋ ಒಂದೇ ಒಂದು ಪರಿಪಾಠ ಆದ್ರೆ ಯಾವ ಸುರಕ್ಷತೆನೂ ಬೇಡ, ಯಾವ ತಂದೆ ತಾಯಿ ಸ್ಕ್ವಾಡು ಬೇಡ, ಏನು ಬೇಡ. ಮೊದಲು ಪುರುಷ ಮನಸ್ಥಿತಿ ಬದಲಾಗ್ಲಿ ಅನ್ನೋದೇ ಮೂಲ ಎಲ್ಲ ಕಾನೂನಿನ ಉದ್ದೇಶ, ಎಲ್ಲ ಅವಕಾಶಗಳ ಉದ್ದೇಶ, ಎಲ್ಲ ಸ್ಕೀಮ್ಗಳ ಉದ್ದೇಶ. ಯಾವುದು ಪಿಂಕ್ ಸಿಟಿ ಅಂತ ಮಾಡಿದ್ರು, ಮಹಿಳೆಗೆ ಈ ನಗರ ಸುರಕ್ಷಿತ, ಆಮೇಲೆ ಅವಳಿಗೆ ಓಡಾಡ್ತಕ್ಕಂಥದಕ್ಕೆ ಪಿಂಕ್ ಸಹಾಯವಾಣಿ ಅಂತ ಮಾಡಿದ್ರು. ಪ್ರತಿಯೊಂದು ಎಲ್ಲ ಇದೆ, ಅದನ್ನ ಸಮರ್ಪಕವಾಗಿ ತಲುಪಿಸ್ಬೇಕಲ್ಲ, ಜನರಡಿಗೆ ಜಾಗೃತಿ ಮೂಡಿಸ್ಬೇಕಲ್ಲ, ಅದು ಸರ್ಕಾರ ಕೊಂಡಿಯನ್ನ ಕಳಿಸ್ತಾ ಇದೆ ಅಷ್ಟೇ. ಸರ್, ನಾನು ಇವತ್ತು ಮೇಡಮ್ ಹೇಳಿದ್ರು ಹೆಣ್ಮಕ್ಳು ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹೆಣ್ಮಕ್ಳು ಮತ್ತೆ ಗಂಡು ಮಕ್ಳು ಇಬ್ಬರೂ ಅಷ್ಟೇನೆ ಸರಿ ಸಮಾನವಾಗಿ ಹೆಣ್ಮಕ್ಳು ಇದ್ದಾರೆ. ಏಕೆ ಅಂತಂದ್ರೆ ಇವತ್ತು ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಇವತ್ತು ಮನೆ ಸಾಕ್ತಾ ಇದ್ದಾರೆ, ಒಂದು ಫ್ಯಾಮಿಲಿ ಸಾಕ್ತಾ ಇರೋದು ಹೆಣ್ಮಕ್ಳು ಇವತ್ತು. ಈಗ ಅವ್ರ ಸುರಕ್ಷತೆ ಬೇಕು ಅವ್ರು ಹೇಳ್ದಂಗೆ. ಆದ್ರೂ ನಮ್ಮಲ್ಲಿ ಏನಂದ್ರೆ ಅರಿವು ಮೂಡಿಸೋದು ಕಮ್ಮಿ ಇದೆ, ಮತ್ತೆ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ಇಲ್ಲಿ ಸುರಕ್ಷತೆ ಯಾವ ತರ ಅಂತಂದ್ರೆ ದುಡ್ಡು ಯಾವುದೋ ಒಂದು ಆಪ್ ಬಿಟ್ರು, ಮತ್ತೆ ಫೋನ್ ಮಾಡಿದ್ರೆ ನಿಮ್ಗೆ ಸೈರನ್ ಬರುತ್ತೆ, ಅದರಿಂದ ನಿಮ್ಗೆ ಸುರಕ್ಷತೆ ಇದೆ, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಇದ್ದು ಅವೆಲ್ಲ ಇಂಪ್ಲಿಮೆಂಟ್ ಆದಾಗ ಹೆಣ್ಮಕ್ಳಿಗೆ ಅದೇ ಸುರಕ್ಷತೆ ಇರುತ್ತೆ. ಆದಷ್ಟು ನಾವು ಹೆಣ್ಮಕ್ಳು ಅಂತ ಹೋದಾಗ ಎಷ್ಟು ಸುರಕ್ಷತೆ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೂ ತಂದೆ ತಾಯಿ ಆದವರು ಹೆಣ್ಮಕ್ಳ ಮೇಲೆ ಪೇರೆಂಟ್ಸು ಎಷ್ಟು ಗಂಟೆ ಬದಲು ನನ್ನ ಮಗಳು ಅಟ್ಲೀಸ್ಟ್ ಆಫೀಸ್ ಬಿಟ್ಟಿದ್ದಷ್ಟೇ ಬಿಟ್ಟು ಆಫೀಸ್ ಎಲ್ಲಿದ್ಯಾ ಅದು ಕೇಳೋ ಒಂದು ಇದಿರಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಸರ್.
ಅಂದ್ರೆ ಇಲ್ಲಿ ಪುರುಷದೇನು ತಪ್ಪಿಲ್ಲ ಅಂತ ಪುರುಷ ಅವ್ರು ತಪ್ಪಿದೆ ಅಂತಲ್ಲ, ಇಬ್ರು ಸೇರ್ಕೊಂಡಾಗ್ಲೇ ಒಂದು ಇದಾಗುವಂಥದ್ದು. ಪುರುಷರು ಈಗ ನೈಟ್ ಹೋಗ್ತಾರೆ, ಎಲ್ಲೋ ಪಾರ್ಟಿಗೆ ಹೋಗ್ತಾರೆ, ಪಾರ್ಟಿಯಿಂದ ಬರ್ಬೇಕಾದ್ರೆ ಯಾರೋ ಸೇಫ್ಟಿ ತಗೋಬೇಕು, ಪಾರ್ಟಿಗೆ ಹೋಗ್ತಾರೆ ಹೋಗ್ಲಿ, ಯಾಕಂದ್ರೆ ಅವ್ರಿಗೂ ಸಮಾಜದಲ್ಲಿ ನಾನು ಒಂದು ಬದುಕಬೇಕು, ನಾನು ಒಂದು ಎಂಜಾಯ್ ಮಾಡ್ಬೇಕು ಅಂತ ಇರುತ್ತೆ. ಅಂದ್ರೆ ಎಲ್ಲೋ ಪಾರ್ಟಿಗೆ ಹೋದಾಗ ಏನ್ ಮಾಡ್ಬೇಕು, ಯಾರ ಸೇಫ್ ಜೊತೆಲಿ ಕರ್ಕೊಂಡೋಗಿ ಬರೀ ತಲುಪಿಸುವಂತ ಒಂದು ಸೇಫ್ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ ಸರ್. ನಾನು ಯಾಕಂದ್ರೆ ಪುರುಷರು ಇದ್ರಲ್ಲಿ ತಪ್ಪು ಅಂತ ಹೇಳ್ತಿಲ್ಲ, ಹೆಣ್ಮಕ್ಳು ತಪ್ಪು ಅಂತ ಹೇಳ್ತಿಲ್ಲ. ಅದನ್ನ ಹೇಳೋದು, ನಮ್ಮನೆ ಹೆಣ್ಮಕ್ಳನ್ನ ನಾವೇ ನೋಡ್ಕೊಳ್ಬೇಕು, ಇನ್ನೊಬ್ರ ಜೊತೆ ಕಳಿಸೋದಲ್ಲ ಅಂತ ಅದಕ್ಕೆ ಸರ್. ಬಟ್ ಇವಾಗ ರೇಪ್ ಆಗಿರೋಳು ಪಾರ್ಟಿಗೆ ಹೋಗಿಲ್ಲ, ಶಿ ಇಸ್ ಅ ಡಾಕ್ಟರ್, ಹೆಂಗ ಕಾಲೇಜಲ್ಲಿ ಇದ್ಲು. ಅಲ್ಲ ಓಕೆ, ಕಾಲೇಜ್ ಅದನ್ನೇ ಹೇಳ್ತಾ ಇರೋದು. ಎಲ್ಲರ ಮನಸ್ಥಿತಿ ಹಂಗಿರೋದಿಲ್ಲ, 5 ಬೆರಳಂತೂ ಸಮ ಇರೋದಿಲ್ಲ, ಅಂತ ವಿಕೃತಿ ಕಾಮಿಗಳು ಇರ್ತಾರೆ, ಅವರಿಗೆ ಸರಿಯಾದ ರೀತಿ ಸರ್ ಇವತ್ತೇನಾಗಿದೆ ಅಂದ್ರೆ ಮನುಷ್ಯತ್ವದಿಂದ ಹ್ಯೂಮನ್ ಬೀಯಿಂಗ್ ಆಗಿ ಇಲ್ಲ ಮೇಡಮ್ ನಾನು ಹೇಳ್ತೀನಿ, ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ ಪ್ರತಿ 15 ನಿಮಿಷಕ್ಕೊಂದು ಅತ್ಯಾಚಾರ ಆಗ್ತಾ ಇದೆ. ಪ್ರತಿ 15 ನಿಮಿಷಕ್ಕೆ ಒಂದ್ಸಲ ಆ ಹೆಣ್ಮಗಳು ಬಟ್ಟೆ ಸರಿ ಹಾಕೊಂಡೋಗಿಲ್ಲ, ಆ ಹೆಣ್ಮಗಳು ಬೇರೆ ಎಲ್ಲೋ ತಿರುಗ್ತಿದ್ಲು, ಆ ಹೆಣ್ಮಗಳು ಬೇರೆ ಪಾರ್ಟಿ ಹೋಗಿದ್ಲು, ಆ ಹೆಣ್ಮಗಳು ಅವನ ಜೊತೆನೋ ಹೋಗಿದ್ಲು, ಅವಳೆಲ್ಲೋ ಇದ್ಲು, ಅವಳು ಆ ಜಾಗದಲ್ಲಿ ಇರಬಾರ್ದಿತ್ತು, ಅವಳು ಆ ತರ ಬಟ್ಟೆ ಹಾಕ್ಬಾರ್ದಿತ್ತು. ಅವಳು ಅನ್ನೋದನ್ನ ಬಿಟ್ಟು ಅವ್ನು ಮಾಡ್ದ ಅನ್ನೋದು ಎಲ್ಲಿ, ಅವ್ನು ಯಾಕೆ ಮಾಡ್ದ ಅನ್ನೋದು ಎಲ್ಲಿ? ಮೇಡಮ್ ಇವಾಗ ಅವ್ನು ಮಾಡ್ದ ಒಬ್ಬ ರೋಗಿ ಅಂತ ಹೋದವನಂತ ಅವನು ವೈದ್ಯ ಮೇಲೆ ಅತ್ಯಾಚಾರ ಆಗಿರೋನು ಎಷ್ಟ್ರ ಮಟ್ಟಿಗೆ ಸತ್ಯನೋ, ಅಲ್ಲಿರೋ ಅಧಿಕಾರಿಗಳು ಎಷ್ಟ್ರ ಮಟ್ಟಿಗೆ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನ್ ಗೊತ್ತು, ಕೋಲ್ಕತ್ತಾ ವೈದ್ಯ ರೇಪ್ ಪ್ರಕರಣದಲ್ಲಿ. ಸೊ ಹಾಗೆ ಅವಳು ಅನ್ನೋದು ಬಿಟ್ಬಿಡಿ, ಅವನು ಅನ್ನೋದನ್ನ ಮುನ್ನೆಲೆ ತಗೊಂಡ್ ಬನ್ನಿ. ಏನಾಗಿದೆ ಅಂದ್ರೆ ಮಾದಕ ವಸ್ತು ಕುಡಿದಿರ್ತಾರೆ, ಗಾಂಜಾ, ಮಾದಕ ವಸ್ತುಗಳಿಗೆ ಮೈಂಡ್ಗೆ ಮಾದಕ ತಗೊಂಡಾಗ ಅವ್ರಿಗೆ ಏನ್ ಮಾಡ್ತೀವಿ ಅಂತ ವಿಕೃತ ಕಾಮಿ ಆಗ್ಬಿಡ್ತಾರೆ. ಅವ್ರು ಏನ್ ಮಾಡ್ತೀವಿ ಅಂತ ಅವ್ರಿಗೆ ಅರಿವಿರಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆದಷ್ಟು ನಾವೇನು ಕಾಮಿ ಆದ್ರೂ ಕೂಡ ಒಂದು ಮನುಷ್ಯತ್ವ ಮನುಷ್ಯತ್ವ ಇರುತ್ತೆ. ಅಂದ್ರೆ ಆ ಮೈಂಡ್ ಸೆಟ್ ಅಲ್ಲಿ ಆ ಟೈಮ್ಗೆ ಅವ್ರಿಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಆ ಹೆಣ್ಮಗುನು ಆ ಟೈಮಲ್ಲಿ ಹೋದಾಗ ಅವನಿಗೆ ಯಾವ ಟೈಮ್ ಬರುತ್ತೆ ಅಂತವ್ರಿಗೆ ಏನ್ ಮಾಡ್ಬೇಕು, ಶಿಕ್ಷೆ ಕೊಡ್ಬೇಕು ಸರ್. ಆಮೇಲೆ ಇನ್ನೊಂದು ನಾನು ಕೇಳ್ಕೊಳ್ಳೋದು ಏನಂದ್ರೆ, ನಮ್ಮ ಸರ್ಕಾರನ ಯಾರಿಗಾದ್ರೂ ಒಬ್ರಿಗೆ ಗಂಡಸಾಗಿರ್ಬೋದು, ಗಂಡಸ್ಗೆ ಕ್ಲಿಯರ್ ಆಗಿ ಅವನ್ನ ಎದ್ದೇಳಲೇಬಾರ್ದು. ಒಂದು 7 ವರ್ಷ ಶಿಕ್ಷೆ ಇದೆ, ಶಿಕ್ಷೆ ಇದ್ರೂ ಕಠಿಣವಾದ ಶಿಕ್ಷೆ ಕೊಟ್ರೆ ಇದು ಸ್ವಲ್ಪ ಸರಿ ಹೋಗ್ಬೋದು ಅನ್ಕೋತೀವಿ ಸರ್. ಯಾಕೆ ಇಲ್ಲಿ ಕಂಪ್ಲೇಂಟ್ ಆಗುತ್ತೆ, ಹೋಗ್ತಾನೆ, ಬೇಲ್ ತಗೊಳ್ತಾನೆ, ಬರ್ತಾನೆ, ಅದು ಹೋಗ್ತೀನಿ ಬಿಡೋದು, ಅದೊಂದು ಅರಿವು ಮೂಡಿಸೋಂತ ಕೆಲಸ ಆಗ್ತಿಲ್ಲ. ಒಬ್ಬನಿಗೆ ಕರೆಕ್ಟ್ ಆಗಿ ಇಲ್ಲ ನೇಣಿಗೆ ಹಾಕುವಂಥದ್ದು ಏನಾದ್ರೂ ಒಂದು ಮಾಡಿದಾಗ ಇದೊಂದು ತಡೆಗಟ್ಟಬಹುದು ಅಂತ ಹೇಳ್ತಿದ್ದೆ. ಯಾಕೆ ಹೆಣ್ಮಕ್ಳು ತಪ್ಪು ಅಂತ ಹೇಳ್ತೀನಿ ನಾನು. ಪಾಪ ಅವರು ದುಡಿತಾ ಇದ್ದಾರೆ, ಹೋಗ್ತಾರೆ. ಇವತ್ತು ಎಷ್ಟೋ ಜನ 3 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಬರ್ತಾರೆ. ಯಾಕೆಂದ್ರೆ ಅವ್ರ ಕೆಲ್ಸಕ್ಕೆ ಜೀವನ ಅದು. ಯಾಕೆಂದ್ರೆ ಇವತ್ತು ಒಂದು ಮನೇನ ಕಾಪಾಡಬೇಕು ಅಂತಂದ್ರೆ, ಇವತ್ತು ಗಂಡಸು ಎಲ್ಲೋ ಕುಡ್ಕೊಂಡು ಎಲ್ಲೋ ಮಲಗಿರ್ತಾನೆ, ಅಂಥದನ್ನ ಆ ಹೆಣ್ಣು ತಗೊಂಡು ಮಕ್ಕಳನ್ನ, ಮನೇನ, ತಂದೆ ತಾಯಿ ಸಾಕ್ತಾ ಇರ್ತಾಳೆ. ಯಾಕೆಂದ್ರೆ ಅವಳ ಕಷ್ಟ ಅವಳು ಗೊತ್ತಿರುತ್ತೆ. ಇಲ್ಲಿ ಗಂಡಸ್ರಿಗೆ ಏನಾಗುತ್ತೆ, ಬರ್ತಾ ಇದ್ದಾಳೆ, ಈ ಟೈಮ್ ಬರ್ತಾಳೆ, ಇದ ಟೈಮ್ಗೆ ಯಾರೋ ಮಾಡೋಣ ಅವಳನ್ನ, ಆ ತರ ವಿಕೃತ ಕಾಮ ಇರುತ್ತೆ. ಅದಕ್ಕೆ ನಮ್ಮ ಕಾನೂನಲ್ಲಿ ಏನಾದ್ರೂ ಒಂದು ಯಾರಿಗಾದ್ರೂ ಒಬ್ರಿಗೆ ಒಂದು ಶಿಕ್ಷೆ ಕೊಟ್ರೆ ಅದು ಇಡೀ ರಾಜ್ಯಕ್ಕೆ ಪ್ರಚಾರ ಆಗ್ಬೇಕು. ಅದು ನನಗೂ ಈ ತರ ಆಗುತ್ತೆ ಅನ್ನೋದಿದ್ದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಮೇಡಮ್, ಯಾವ ರೀತಿಯಾಗಿ ಶಿಕ್ಷೆ ಆಗ್ಬೇಕು ಅಂತ? ಶಿಕ್ಷೆ ಹೆಂಗಿರ್ಬೇಕಂದ್ರೆ ಸರ್, ನಾನು ಕಣ್ಣೆತ್ತಿ ನೋಡ್ತಿದ್ದೀನಿ ಅವಳನ್ನ ಅನ್ನೋದಕ್ಕಿಂತ ಮುಂಚೆ ನೆಕ್ಸ್ಟ್ ಈ ತರ ನನಗೆ ಆಗುತ್ತೆ ಅನ್ನೋದೊಂದು ಮೈಂಡ್ ಬರ್ಬೇಕದು. ಆ ತರ ಶಿಕ್ಷೆ ಇರಬೇಕು ಕಾನ್ಸ್ಟಿಟ್ಯೂಷನ್ ಇಂದ, ಅದ್ ಜಾರಿಗೆ ಬರ್ಲೇಬೇಕು ಸರ್. ನಾನು ಈ ತರ ನೋಡ್ತಿದ್ದೀನಿ, ಮುಂದಕ್ಕೆ ನನ್ಗೆ ಈ ತರ ನಾನು ಅವಳ ಮೇಲೆ ಈ ತರ ಮಾಡಬಹುದು ಅಂತ ಆಲೋಚನೆ ಬರಕಿನ ಮುಂಚೆ ಅವ್ನ್ ಹಾರ್ಮೋನ್ ಕಂಟ್ರೋಲ್ ಮಾಡ್ಕೊಂಡು ಅವನು ಈ ತರ ನನಗೆ ಶಿಕ್ಷೆ ಆಗುತ್ತೆ ನೆಕ್ಸ್ಟ್ ಆ ಮರ್ಡರ್ ಅವ್ನ್ ಮಾಡೋಕ್ಕಿಂತ ಮುಂಚೆ, ಅವ್ನ್ ರೇಪ್ ಮಾಡೋಕ್ಕಿಂತ ಮುಂಚೆ ನನಗ್ ನೆಕ್ಸ್ಟ್ ನನಗ್ ಗಲ್ಲಿಗೆ ಹಾಕ್ತಾರೆ, ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಾರೆ ಅನ್ನೋದೊಂದು ತಲೆಗೆ ಬಂದು ಅವ್ನಲ್ಲೇ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ತರ ಕೇಸಸ್ ಮುಂದೆ ಬರೋದಿಲ್ಲ ಸರ್. ಮೇಡಮ್, ಮಾತ್ರ ಅವಕಾಶ ಇದೆಯಾ? ಇದೆ ಸರ್. ನಿರ್ಭಯ ಪ್ರಕರಣ ನಮ್ ಕಣ್ ಮುಂದಿದೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಪ್ರಕರಣಗಳಲ್ಲಿ ಆ ತರ ಜೀವಾವಧಿ ಕೊಟ್ಟಂತ ಸಾಕಷ್ಟು ಪ್ರಕರಣಗಳ ಮುಂದಿದಾವೆ. ಅದ್ರ ತ್ವರಿತಗತಿಯಲ್ಲಿ ಆಗ್ಬೇಕು. ಮತ್ತೆ ಇಲ್ಲಿ ಸರ್ಕಾರಗಳ ಪಾತ್ರ ಮುಖ್ಯವಾಗಿರೋದು. ನ್ಯಾಯಾಂಗ ವ್ಯವಸ್ಥೆ ತುಂಬಾ ಕಠಿಣವಾಗಿದೆ. ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ನ್ಯಾಯಾಧೀಶರು ತುಂಬಾ ಅಂತಃಕರಣ ಉಳ್ಳವರಾಗಿದ್ದಾರೆ. ಕಾನೂನುಗಳು ತುಂಬಾ ಬಲಿಷ್ಠವಾಗಿದ್ದಾವೆ. ಆದ್ರೆ ಪ್ರಾಸಿಕ್ಯೂಷನ್ ತನ್ನ ಸಾಕ್ಷ್ಯವನ್ನ ನಿರೂಪಪಡಿಸುವಲ್ಲಿ, ಯಾಕಂದ್ರೆ ನಾವು ಎಲ್ಲ ಜಜ್ಮೆಂಟ್ಗಳನ್ನ ಓದ್ಬೇಕಾದ್ರೆ ಅಕ್ವಿಟಲ್ ಅಂತ ಹೇಳ್ತಾರಲ್ಲ, ನಿರಪರಾಧಿ ಅಂತ ಹೇಳ್ತಾರಲ್ಲ, ಅಲ್ಲಿ ಇವರು ಸುಳ್ಳು ಹೇಳಿದ್ದಾರೆ, ಇವ್ರು ಹೋಸ್ಟೈಲ್ ಆಗಿದ್ದಾರೆ ಅಂತ ಹೇಳೋದಿಲ್ಲ. ಪ್ರಾಸಿಕ್ಯೂಷನ್ ಫೇಲ್ ಟು ಪ್ರೂವ್ ದಿ ವಿಟ್ನೆಸಸ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಸಿಕ್ಯೂಷನ್ ಏನಿದೆ ಅಲ್ಲ, ತನ್ನ ಸಾಕ್ಷ್ಯಗಳನ್ನ ನಿರೂಪಿಸುವಲ್ಲಿ ಸೋತಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರಾಸಿಕ್ಯೂಷನ್ ಇಲ್ಲಿ ಪ್ರಬಲವಾದ ಸಾಕ್ಷ್ಯಗಳನ್ನ
ಕೋರ್ಟ್ ಮುಂದೆ ಏನಾದ್ರೂ ಸಾಬೀತು ಮಾಡಿದ್ದೆ ಆದ್ರೆ ಶಿಕ್ಷೆ ಅಂತ ಖಂಡಿತ ಕಟ್ಟಿಟ್ಬುತ್ತಿ. ಸೊ ನಿಮ್ಮ ಸಂಸ್ಥೆ ಕಡೆಯಿಂದ ಯಾವ ರೀತಿಯಾಗಿ ಜಾಗೃತಿ ಮೂಡಿಸ್ತಾರೆ? ಸರ್, ಇವತ್ತು ನಾನು ಲೇಟಾಗಿ ಏನಕ್ಕೆ ಬಂದೆ ಅಂತಂದ್ರೆ ಇದೇ ಸೇಮ್ ಕೇಸ್. ಒಂದು ಹೆಣ್ಣು ಮಗು ಕಂಪ್ಲೇಂಟ್ ಕೊಡಕ್ ಹೋಗ್ತಾಳೆ, ಗಂಡ ಕರೀತಾನೆ ನನಗೆ ಡೈವರ್ಸ್ ಕೊಡು ಬಾ ಅಂತ. ಸ್ಟೇಷನ್ ಕರೀತಾನೆ. ಸ್ಟೇಷನ್ ಕರೆದಾಗ ವಿತ್ ಪೊಲೀಸರು ಸೇರಿ ಆ ಹುಡುಗಿ ನಾವು ಒಂದು ಹಿಂದೆ ರೂಮಲ್ಲಿ ಕರೆದಿ ಆ ಹುಡುಗಿ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತಾನೆ. ಇದು 1 ವರ್ಷ ಆಗಿದೆ ಆಗಿ. ಇವತ್ತು ಬಂದು ಕಂಪ್ಲೇಂಟ್ ಕೊಡುತ್ತೆ, ಯಾಕೆ ತಿರ್ಗಾ ಕರೀತಾ ಇದಾರಂತವ್ರು, ನನಗೆ ಬೇಕು ನೀನ್ ಬಾ ಅಂತ. ಆ ಕಂಪ್ಲೇಂಟ್ಗೋಸ್ಕರ ಲೇಟ್ ಆಯ್ತು ಇವತ್ತು. ಹಾಗಾಗಿ ಇವತ್ತೇನಾಗಿದೆ ಅಂತಂದ್ರೆ ಹೆಣ್ಮಕ್ಳನ್ನ ನಾವು ಎಷ್ಟು ಸುರಕ್ಷತೆ ಮಾಡ್ತಾ ಇದ್ರು ಈ ವಿಕೃತ ಕಾಮಿಗಳು ಯಾವುದೇ ರೀತಿಲಿ ಆದ್ರೂ ಆ ಹೆಣ್ಮಗನ ಕೆಣಕೋ ರೀತಿ ಮಾಡ್ತಿದ್ದಾರೆ. ಇದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು, ತಕ್ಕ ಶಿಕ್ಷೆ ಆಗ್ಬೇಕು. ಅವರೇ ಇವತ್ತು ಇದು ಮಾಡ್ತಿದ್ದಾರೆ ಇವತ್ತು. ಹಾಗಾಗಿ ನನ್ನ ಮಾನವ ಹಕ್ಕುಗಳ ಸಂಸ್ಥೆಯಿಂದ ಯಾವ್ದಾದ್ರು ಹೆಣ್ಣು ಆ ಥರ ಬಂದಾಗ, ಆ ಥರ ಫೋನ್ ಬಂದಾಗ, ನನ್ನಲ್ಲಿ ಬುಡಿಕೊಂಡ್ ಬಂದಾಗ ಆಕೆಗೆ ನಾನು ಸುರಕ್ಷತೆ ಮಾಡೋಷ್ಟು ಮಾಡ್ತೀನಿ. ನನ್ನಲ್ಲಿ ಬರಲಿ, ಯಾವುದೇ ಒಂದು ಫೋನ್ ಕರೆ ಬಂದು ಎದುರಿಸೋದು ಇಲ್ಲ ಹೆಣ್ಮಗುಗೆ, ಯಾವುದೇ ಒಂದು ಬಂದಾಗ ಹೆಣ್ಮಗು ಬಗ್ಗೆ ನಾನು ಕಾಳಜಿಯಿಂದ ಅವಳಿಗೆ ಏನು ಒಳ್ಳೇದು ಮಾಡಬೇಕು ಮಾಡ್ತೀನಿ ಸರ್. ಏನು ಹೇಳ್ತೀರಿ ಮೇಡಮ್ ಕೊನೆಯದಾಗಿ, ಏನು ಸಂದೇಶ ಕೊಡ್ತೀರಿ? ಹೆಣ್ಣು ಗಂಡು ಅನ್ನೋದು ಡಿಸ್ಕ್ರಿಮಿನೇಷನ್, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಏನಿದೆ ಅದನ್ನ ಬಿಟ್ಟು ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಆಗಿರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮನುಷ್ಯತ್ವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾರಾದ್ರೂ ಒಬ್ರಿಗೆ ಕಷ್ಟ ಆಗ್ತಿದೆ ಅಂತಂದ್ರೆ ನೀನ್ ಅವ್ರಿಗೆ ಹೆಲ್ಪ್ ಮಾಡ್ಬೇಡ, ನೀನ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದು ಒಂದ್ ಕಡೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀನ್ ಒಬ್ರಿಗೆ ಕಷ್ಟ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಅವ್ರನ್ನ ಹಾರ್ಮ್ ಮಾಡ್ಬೇಡ, ನೀನ್ ಅವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹಾರ್ಮ್ ಮಾಡ್ಬೇಡ ನೀನು. ಸೊ ಹ್ಯೂಮನ್ ಬೀಯಿಂಗ್ ಆಗಿ ನಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಮನುಷ್ಯತ್ವ ಅನ್ನೋದು ಇರಬೇಕು ಅಂತ ಹೇಳಿ ಅಧಿಕಾರ ಕೊಡಿ, ನಮ್ಮ ರಾಜ್ಯನ ನಾವೇ ಕಟ್ಕೊಳ್ತೀವಿ. ಕ್ವಿಕ್ಕಾಗಿ ಸರ್, ಕೊನೆಯದಾಗಿ ಏನು ಹೇಳ್ತೀರಾ? ಸರ್, ಕೊನೆಯದಾಗಿ ನಾನು ಹೆಣ್ಣು ಗಂಡು ಅದು ಬೇರ್ಪಡಿಸೋದಿಲ್ಲ. ಈ ಗಂಡು ಹೇಗೆ ಮುಂದೆ ಬರ್ತಿದ್ದಾನೋ ಅದೇ ಥರ ಡಬಲ್ ಆಗಿ ಹೆಣ್ಣು ಮುಂದೆ ಇವತ್ತು ದುಡಿತಾ ಇದ್ದಾಳೆ. ಅವಳಿಗೆ ದಯವಿಟ್ಟು ನಮ್ಮ ರಾಜ್ಯದಲ್ಲಿ ಆಕೆಗೆ ಎಲ್ಲೇ ಇದ್ರು ಏನೇ ಇದ್ರು ಅವಳು ನಮಸ್ಕರಿಸಿ ಅವಳು ಗೌರವ ಕೊಡಿ, ಅವಳು ನಮ್ಮ ಅಕ್ಕ ತಂಗಿ ಥರ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸರ್. ಯಾವುದೇ ರೀತಿನೂ ಆ ಹೆಣ್ಣನ್ನ ಬೇರೆ ರೀತಿ ನೋಡಕ್ ಹೋಗ್ಬೇಡಿ. ಆಕೆನೂ ನಮ್ಮ ಭಾರತ ಮಾತೆ ಅಷ್ಟೇ, ಅವಳು ನಮ್ಮ ತಾಯಿ ಇದ್ದಂಗೆ ಅಂತ ಒಂದು ಗೌರವ ಕೊಡಿ ಅಂತ ನಾನು ಹೇಳ್ತೀನಿ ಸರ್. ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆಯರು ಒಬ್ಬಂಟಿಯಾಗಿ ಓಡಾಡಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ನಿಜವಾಗ್ಲೂ ಕೂಡ ದುರದೃಷ್ಟಕರ. ಲಾಯರ್ ಮೇಡಮ್ ಹೇಳ್ತಾ ಇದ್ರು, ನಮಗೆ ಕೊಡಿ, ಮಹಿಳೆಯರಿಗೆ ನಮಗೆ ಅಧಿಕಾರ ಕೊಡಿ, ನಾವೇ ನೋಡ್ಕೊಳ್ತೀವಿ ಸರ್ಕಾರ ಅಂತೇಳಿ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಸಿಎಂ ಇರೋದು ಮಹಿಳೆಯರು, ಬಟ್ ಅಲ್ಲೇ ಅತ್ಯಾಚಾರ ಆಗಿರುವಂಥದ್ದು, ಅಲ್ಲೇ ಇಂಥ ಘಟನೆ ಆಗಿದೆ, ರೇಪ್ ಅಂಡ್ ಮರ್ಡರ್ ಕೇಸ್. ನೋಡೋಣ. ಅಂದ್ರೆ ನಾನು ಹೇಳೋದು, ಇಂತಹ ಪ್ರಕರಣ ಆದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕಾಗತ್ತೆ. ಜೊತೆಗೆ ಶಿಕ್ಷೆಯ ಪ್ರಮಾಣ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಆತನಿಗೆ, ಆ ಕಾಮುಕನಿಗೆ ಅಥವಾ ಅತ್ಯಾಚಾರಿಗಳಿಗೆ ಏನ್ ಶಿಕ್ಷೆ ಆಗಿದೆ ಅನ್ನೋದು ಪ್ರತಿಯೊಬ್ಬರಿಗೆ ತಿಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು, ನಾವು ಮಾಧ್ಯಮ ಕೂಡ ಮಾಡಬೇಕಾಗತ್ತೆ. ಆ ಕೆಲಸವನ್ನ ಇನ್ಮೇಲೆ ಆದ್ರೂ ಮಾಡ್ಲಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೋಬಿಸ್ಕೋ. ಟೇಸ್ಟ್ ಆಫ್ ಗುಡ್ ಹೆಲ್ತ್. ಎಲ್ಲರಂದ್ರು ನೆಕ್ಸ್ಟ್ ಲೆವೆಲ್ ಅನ್ನೋ ತರ ಇದೆ. ನಮಗೂ ಸಖತ್ ಕುತೂಹಲ ಇತ್ತು. ಸೊ ನಿಮ್ಮ ಫುಡ್ ಸ್ಟೈಲ್ ಹೇಗಿರುತ್ತೆ? ವಾರಕ್ಕೆ 3 ಸಲ ಅಟ್ಲೀಸ್ಟ್ ಬಿರಿಯಾನಿ ತಿನ್ಲೇಬೇಕು. ಅಪ್ಪು ಸರ್ಗೆ ನೀವು ಪ್ರೀತಿಯಿಂದ ಕೊಟ್ಟಂತ ಗಿಫ್ಟ್ ಏನು? ಅವರು ನಿಮಗೆ ಫಸ್ಟ್ ಕೊಟ್ಟಂತ ಗಿಫ್ಟ್ ಏನು?